ಹಾಂ, ಈಗ ಸರ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಸೊ ವಾಟ್ ಈಸ್ ರಿಯಲಿ ಯು ಪಿ ಎಸ್ ಸಿ, ಐ ಎ ಎಗ್ನಾನಿ ಏನು ಮಾಡ್ತಾ ಇದೆ ಅಥವಾ ನೀವೇನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾಗುತ್ತೆ, ಈಗ ಯು ಪಿ ಎಸ್ ಸಿ ಅಂತಂದ ತಕ್ಷಣ ಜನರಿಗೆ ಭಯ ಇರ್ತದೆ. ಯಾಕೆ ಆ ಭಯ? ಯಾಕೆ ಅಂದರೆ ಅದು ಟಾಪ್ ನಾಚ್ ಎಕ್ಸಾಮ್. ಈಗ ನೀವು ಹೈರಾರ್ಕಿ ನೋಡಿದ್ರಿ, ಈಗ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ ನೋಡಿದ್ರೆ ಐ ಎ ಎಸ್, ಐ ಪಿ ಎಸ್ ಅನ್ನೋದು ಪಿ ಎಸ್ ಐಗಿಂತ ಅಥವಾ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗಿಂತ ಜಾಸ್ತಿ ಇದೆ. ಅದು ಭಯ ಅಷ್ಟೇ. ಯು ಪಿ ಎಸ್ ಸಿಯಲ್ಲಿ ಏನಾಗುತ್ತೆ, 100% ಜನ ಬರೀತಾರೆ ಎಕ್ಸಾಮಿನೇಷನ್, ಅಂದರೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಈ 100% ಜನದಲ್ಲಿ ಕೇವಲ 50% ಜನ ಮಾತ್ರ ಪ್ರಿಲಿಮ್ಸ್ ಬರೀತಾರೆ. ಅಂದರೆ ಅರ್ಧಕ್ಕರ್ಧ ವಾಶೌಟ್, ಬರೆಯೋದೇ ಇಲ್ಲ ಎಕ್ಸಾಮಿನೇಷನ್. ಈ 50% ಜನದಲ್ಲಿ ಪ್ರಿಲಿಮ್ಸ್ ಪಾಸಾಗುವವರು ಕೇವಲ 10% ಜನ ಮೇನ್ಸಿಗೆ ಹೋಗ್ತಾರೆ. ಪ್ರಿಲಿಮ್ಸ್ ಪಾಸಾಗಿ ಮೇನ್ಸಿಗೆ. ಈಗ ಈ 10% ಜನದಲ್ಲಿ 3% ಜನ ಇಂಟರ್ವ್ಯೂಗೆ ಹೋಗ್ತಾರೆ. ಈ ಇಂಟರ್ವ್ಯೂ 3% ಜನ ಹೋದವರು 1% ಜನ ಕ್ಲಿಯರ್ ಆಗ್ತಾರೆ. ಅಂದರೆ 1000 ಪೋಸ್ಟ್ ಇದ್ದರೆ ಅಥವಾ 959 ಪೋಸ್ಟ್ ಇದ್ದರೆ ಅಷ್ಟಾಗುತ್ತೆ. ಈಗ ಇಲ್ಲಿ ಮ್ಯಾಟರ್ ಏನು? ಜನ ತಪ್ಪು ತಿಳ್ಕೊಳ್ಳೋಗೇನು, ಯು ಪಿ ಎಸ್ ಸಿ ಅನ್ನೋದು ದೊಡ್ಡ ಎಕ್ಸಾಮಿನೇಷನ್, ಎಷ್ಟೊಂದು ಜನ ಬರೀತಾರೆ, ಹೇಗೆ ನಾನು ಪಾಸ್ ಮಾಡ್ಕೊಳ್ಳೋದು ಅನ್ನುವಂಥದ್ದು. ಇಲ್ಲಿ ಮ್ಯಾಟರ್ ಏನಿಗೆ, ನಿಮ್ಮ ಕಾಂಪಿಟೇಷನ್ ಏನಿಗೆ ಅದು ಕೇವಲ 1% ಜನಕ್ಕೆ, ಅದರಲ್ಲಿ ನೀವು ಒಬ್ಬರಾಗಿರಬೇಕು ಅನ್ನುವಂಥದ್ದು. ಈಗ ನೋಡಿ, 1000 ಪೋಸ್ಟಿಗೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1220 ಅಥವಾ 1000 ಅಥವಾ 959 ಆ ಥರನೇ ಇರೋದು ಪ್ರತಿ ವರ್ಷ. ಈ 1000 ಪೋಸ್ಟಲ್ಲಿ ಏನಾಗುತ್ತೆ, ಮಗನು ಅಂದರೆ 2025 ಮಗನು ಆಲ್ರೆಡಿ ಸರ್ವಿಸಲ್ಲಿ ಇದ್ದವರು ಐ ಎ ಎಸ್, ಐ ಪಿ ಎಸ್, ಐ ಆರ್ ಎಸ್ ಆಗಿ ನನಗೆ ಈ ಸರ್ವಿಸ್ ಬೇಡ ಅಂತ ಹೇಳಿ ಮತ್ತೆ ಎಕ್ಸಾಮಿನೇಷನ್ ಬರೀತಾರಲ್ಲ, ಅವರು ಈ 1% ಜನಗ 1/3 ಜನ ಇರ್ತಿದ್ರು. ಅಂದರೆ 1000 ಪೋಸ್ಟಲ್ಲಿ 250 ಜನ ಅವರೇ ಸೆಲೆಕ್ಟ್ ಆಗ್ತಾಯಿದ್ರು. ಸೆಲೆಕ್ಟ್ ಆದವರೇ ಮತ್ತೆ ಸೆಲೆಕ್ಟ್ ಆಗ್ತಾಯಿದ್ರು ಫಾರ್ ಹೈಯರ್ ವರ್ಷನಿಗೆ. ಐ ಆರ್ ಎಸ್ ಆಗಿರ್ತಾರೆ, ನೆಕ್ಸ್ಟ್ ಇದರಲ್ಲೇ ಐ ಎ ಎಸ್ ಆಗಿರ್ತಾರೆ, ಐ ಪಿ ಎಸ್ ಆಗಿರ್ತಾರೆ, ನೆಕ್ಸ್ಟ್ ಇದರಲ್ಲೇ ಅವರು ಅವರಿಗೆ ಬೇಕಾದ ಸರ್ವಿಸನ್ನು ತೊಗೊಂಡಿರ್ತಾರೆ ಅಥವಾ ಅದೇ ಸರ್ವಿಸಿಗೆ ಬರ್ತಾಯಿದ್ರು. ಈಗೇನಾಗಿದೆ, ಈಗ ನೋಡಿ ಲೆಕ್ಕ ಹಾಕಿ, 2024ಅಲ್ಲಿ ಈ ಸಿಚುವೇಷನ್ ಇತ್ತು. 250 ಜನ 2025ಅಲ್ಲಿ ಸೆಲೆಕ್ಟ್ ಆದರು, ಅಂದರೆ ಆಲ್ರೆಡಿ ಸರ್ವಿಸಲ್ಲಿ ಇದ್ದವರು. ಈಗೇನಾಗುತ್ತೆ, ಈ ಸರ್ವಿಸು ವೇಕೆನ್ಸಿ ಆಗೋಯ್ತಾ, 250 ಮೆಂಬರ್ಸ್ ಇನ್ನು ಹೋದರೆ ಅಬ್ವಿಯಸ್ಲಿ ಅವರು ಇಲ್ಲಿ ವೇಕೆಂಟ್ ಆಯಿತು. ಅದಕ್ಕೇನು ಮಾಡಿದ್ದಾರೆ, 2026ಇಂದ ಯಾರು ಮತ್ತೆ ಅಪಿಯರ್ ಆಗ್ತಾರೆ ಸರ್ವಿಸನ್ನು ರಿಸೈನ್ ಮಾಡಿ ಮತ್ತೆ ಬರೀಬೇಕು ಅನ್ನುವ ಕಾನ್ಸೆಪ್ಟ್ ಇದೆ. ಇದು ಬ್ಯೂಟಿಫುಲ್, ಈಗೇನು ತಲೆನೋವು ಕೆಲಸ ಅಲ್ಲ. ಯಾಕೆಂದರೆ ನೀವು ಕ್ಲಿಯರ್ ಆಗೋದು ಎಷ್ಟು ಪರ್ಸೆಂಟಿನ ಫೈಟ್, ನಿಮ್ಮದು 1%ನ ಫೈಟ್. ಅಂದರೆ ನೀವು ಈ 1%ಅಲ್ಲಿ ಲೆಕ್ಕ ಹಾಕಿ. ಇವಾಗಂತೂ ಈ ಸಿನಾರಿಯೋ ಇಲ್ಲ, 250 ಜನ ಮತ್ತೆ ಸೆಲೆಕ್ಟ್ ಆಗ್ತಾರೆ ಅನ್ನುವ ಸಿನಾರಿಯೋ ಇಲ್ಲ. 250 ಜನದಲ್ಲಿ ಪ್ರಾಬಬಲಿ ಒಂದು 10% ಜನ ರಿಸೈನ್ ಮಾಡಿ ಬರಿಬೋದು, ಹೌದಾ? ಅಂದರೆ ಎಷ್ಟು, ಒಂದು 25 ಜನ ರಿಸೈನ್ ಮಾಡಿ ಬರಿಬೋದು. ಯಾಕೆಂದರೆ ಇಟ್ ಈಸ್ ನಾಟ್ ಎ ನಾರ್ಮಲ್ ಎಕ್ಸಾಮಿನೇಷನ್, ರೈಟ್? ಬರೆದ ತಕ್ಷಣ ಎಕ್ಸಾಮ್ ಪಾಸ್ ಆಗಬೇಕು ಅನ್ನುವಂಥದ್ದು ಏನಿಲ್ಲ. ಆದರೆ ಮಜಾ ಎಲ್ಲಿದೆ ಅಂದರೆ, ಈ 25 ಮೆಂಬರ್ಸನ್ನ ಬಿಟ್ಬಿಡಿ, ಒಳಗ 925 ಪೋಸ್ಟ್ ಏನಿಗೆ ಅಕ್ಕತ್ರ 975 ಅಥವಾ 925 ಪೋಸ್ಟು, ಇದರಲ್ಲಿ ಏನಾಗುತ್ತೆ, ಆಲ್ರೆಡಿ ಟಾಪರ್ಸ್ ಇರ್ತಾರೆ. ಈಗ ಐ ಎ ಎಗ್ನಾನಿಯಲ್ಲಿ ಕೆಲವರು ಟಾಪರ್ ಇರ್ತಾರೆ, ಇನ್ಸೆಟ್ಸಲ್ಲಿ ಇರ್ಬೋದು, ವಿಷನಲ್ಲಿ ಇರ್ಬೋದು. ಆ ಥರದ ಒಂದು ಟಾಪ್ ನಾಚ್ ಕ್ಯಾಂಡಿಡೇಟ್ ಏನಿರ್ತಾರೆ ಅವರುಗಳು ಲಿಸ್ಟಲ್ಲಿ ಇರ್ಬೋದು. ಈ 1%ಅಲ್ಲಿ 0.5% ಅವ್ರು ಇರ್ಬೋದು, ಅಥವಾ 0.1% ಆಲ್ರೆಡಿ ಸೆಲೆಕ್ಟೆಡ್ 25 ಮೆಂಬರ್ ಏನೇನಿಗೆ ಅವ್ರು ಇರ್ಬೋದು. ಸೊ ನಿಮ್ಮ ಒಂದು ಭಯ ಇದರಲ್ಲಿ ಇಲ್ಲ. ಯಾಕೆ ಅಂದರೆ ನೀವು ಕಾಂಪಿಟೇಷನ್ ಮಾಡ್ತಾ ಇರೋದು ಕೇವಲ 1% ಜನರಲ್ಲಿ. ಸೊ ಯು ಪಿ ಎಸ್ ಸಿ ಅಂದರೆ ಏನು ಅಂತ ತಿಳ್ಕೊಂಡವರಿಗೆ ಇದು ಈಸಿ ಎಕ್ಸಾಮಿನೇಷನ್. ಎರಡನೇ ಪಾಯಿಂಟ್ ಏನು, ವಾಟ್ ಯು ಮೀನ್ ಬೈ ಯು ಪಿ ಎಸ್ ಸಿ ಅಂತ ಕೇಳೋದಾದರೆ, ಈಗ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇದೆ. ಯಾಕೆ ಮಾಡ್ತಾರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್? ನೀವು ಆಫೀಸರ್ ಆಗ್ತೀರಿ, ನಿಮ್ಮ ಹತ್ರ ಬರ್ತಾರೆ ಜನ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಈ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಸತ್ಯವಾ ಅಥವಾ ನಿಜವಾ ಅಲ್ವಾ ಅಂತ ನೀವು ಗೇಜ್ ಮಾಡುವ ಒಂದು ಶಕ್ತಿ ಬೇಕಲ್ಲ, ಅದಕ್ಕೆ ಪ್ರಿಲಿಮ್ಸ್ ಮಾಡ್ತಾರೆ. ಅದಕ್ಕೇನು ಮಾಡ್ತಾರೆ, ಒಂದು ಕ್ವಶನ್ ಕೊಡ್ತಾರೆ, ಸರ್ ನಿಮಗೆ ಕ್ವಶನ್ ಪೇಪರ್ ತೋರಿಸಿದ್ರು, ಅದರಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ಇಟ್ ಅಂತ. ಸೊ ಈ ರೀಸನಿಂದ ಪ್ರಿಲಿಮ್ಸ್ ಮಾಡ್ತಾರೆ. ಅದನ್ನು ಕ್ವಾಲಿಫೈಯಿಂಗ್ ಇನ್ ನೇಚರ್ ಇಟ್ಟಿದ್ದು ಯಾಕೆ ಅಂದರೆ, ಆ ಪ್ರಿಲಿಮ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸಾಕು ಅನ್ನುವಂಥದ್ದು. ಅಂದರೆ ಈಗ ಒಂದು ಮಿತ್ತಿದೆ, ಎವ್ರಿಥಿಂಗ್ ಅಂಡರ್ ದ ಸನ್, ಎವ್ರಿಥಿಂಗ್ ಆನ್ ದ ಗ್ಲೋಬಲ್ ಅಂತ. ಆ ಥರ ಕ್ವಶನ್ ಕೊಡೋಗಿಲ್ಲಲ್ಲ.
ಈಗ ಬಿ ಎ ಆಗಿದೆ, ಬಿ ಕಾಮ್ ಆಗಿದೆ, MBBS ಆಗಿದೆ, MTech ಆಗಿದೆ, ಇಂಜಿನಿಯರಿಂಗ್ ಎಲ್ಲದರಿಂದ ಬರ್ತಾರೆ. ಹಾಗಾದರೆ ಎಲ್ಲರೂ ಪಾಸ್ ಆಗಬೇಕಿತ್ತೆ, ಯಾಕಾಗ್ತಾ ಇಲ್ಲ ಅಂತಂದರೆ ಡಿಮ್ಯಾಂಡ್ ಆಫ್ ದ ಎಕ್ಸಾಮಿನೇಷನ್ ಆನ್ ಪರ್ಟಿಕ್ಯುಲರ್ UPSC ಏನಿದೆ ಅದು ಗೊತ್ತಾಗ್ತಾ ಇರೋದಿಲ್ಲ ಅನ್ನುವಂಥದ್ದು. ಸೊ ನಂಬರ್ 1 ಏನು ಗೊತ್ತಾಯಿತು, 1% ಆಫ್ ದ ಜನಕ್ಕೆ ಮಾತ್ರ ನಿಮ್ಮ ಕಾಂಪಿಟೇಷನ್. ಉಳಿದಕ್ಕಂತಹ 99% ಜನ ವಾಶೌಟ್, ಪ್ರಿಲಿಮ್ಸಲ್ಲಿಯೂ ವಾಶೌಟ್, ಮೇನ್ಸ್ ಇಂಟರ್ವ್ಯೂ ಸ್ಟೇಜಲ್ಲೂ ವಾಶೌಟ್ ಆಗ್ತಾರೆ. ಸೊ ಔಟ್ ಆಫ್ 1% ನೀವು 0.75%ಗೆ ನೀವು ಈಗ ಟ್ಯಾಕಲ್ ಮಾಡ್ತೀರಾ. ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಕೆಲವರು ಜನರಲ್ ಮೆರಿಟ್, ಕೆಲವರು ಕೆಟಗರಿ ಇರ್ತಾರೆ. UPSC ಲಿಸ್ಟ್ ಬಿಡುವಾಗ ನಂಬರ್ ಆಫ್ ಪೋಸ್ಟ್ ಬಿಡ್ತಾರೆ. ಆ ನಂಬರ್ ಆಫ್ ಪೋಸ್ಟಲ್ಲಿ ಜನರಲಿಗಿಷ್ಟು ಆ್ಯಂಡ್ OBCಗಿಷ್ಟು, ಕೆಟಗರಿಗಿಷ್ಟು ಅಂತ ಹಾಕಿರ್ತಾರೆ. ಯು ಆರ್ ಕಾಂಪೀಟಿಂಗ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕೆಟಗರಿ. ಅಂದರೆ ಈಗ IAS ಕೆಟಗರಿಗೆ ಒಂದು 50 ಪೋಸ್ಟ್ ಇದೆ, ಆ್ಯಂಡ್ ನಾನ್ ಕೆಟಗರಿ ಅಂದರೆ ಜನರಲ್ ಅವ್ರಿಗೊಂದು 40 ಪೋಸ್ಟ್ ಇದೆ. ಸೊ ಯು ಆರ್ ಕಾಂಪೀಟಿಂಗ್ ಫಾರ್ IAS ಫಾರ್ 50 ಪೋಸ್ಟ್, IPS ಫಾರ್ 150 ಪೋಸ್ಟ್, IRS ಫಾರ್ 250 ಪೋಸ್ಟ್. ಆ ಥರ ಡಿಸೈನ್ ಆಗಿರ್ತದೆ ಇದು. ಸೊ ದ ಮೂಮೆಂಟ್ ಇನ್ನೇನು ಅರ್ಥ ಆಯಿತು ಅಂದರೆ ಇಟ್ ಈಸ್ ನಾಟ್ ಅನ್ಸರ್ಟೈನ್, ಇಟ್ ಈಸ್ ಎ ಸರ್ಟೈನ್. ಓನ್ಲಿ ಥಿಂಗ್, ಯಾಕೆ ಭಯ ಇನ್ನೊಂದು ಹೇಳ್ತೀನಿ. ಡಿಗ್ರಿ ಆಗಿರ್ತದೆ, ನೀವು ಡಿಗ್ರಿ ನಮಗೊತ್ತು NEP ಆಗಿರ್ಬೋದು, ಪ್ರೀವಿಯಸ್ NEP ಆಗಿರ್ಬೋದು, ಅಲ್ಲೆಲ್ಲ ರೋಟ್ ಲರ್ನಿಂಗ್ ಮಾಡ್ಕೊಂಡು ಬಂದಿರ್ತೇವೆ. ಪ್ರೀವಿಯಸ್ ಇಯರ್ ಪೇಪರ್ ತೊಗೋತೇವೆ, ಅದನ್ನು ಓದ್ತೇವೆ, ಅದನ್ನು ರಿವೈಸ್ ಮಾಡ್ತೇವೆ. ಅದೇ ನಂಬರ್ ಆಫ್ ಕ್ವಶನ್ಸ್ ಬಂದಿರ್ತದೆ. ಅದನ್ನು ನೀವು 3 ಅವರ್ ನಿಮಗೆ ಲಕ್ಸುರಿ ಟೈಮ್ ಇರ್ತದೆ. 10 ಮಾರ್ಕರ್ ಈಚ್ ಕ್ವಶನ್ ಇರ್ಬೋದು ಮಾಸ್ಟರ್ಸ್ಗಳನ್ನಾದರೆ, ಇಲ್ಲ BComಅನ್ನಾದರೆ ಅಥವಾ ಸಮಥಿಂಗ್ ರಿಲೇಟೆಡ್ ಟು ಡಿಗ್ರಿ 2 ಮಾರ್ಕ್, 5 ಮಾರ್ಕ್, 10 ಮಾರ್ಕ್ ಆ ಥರ ಕ್ವಶನ್ ಇರ್ಬೋದು. ಅದನ್ನೇ ಟ್ಯಾಕಲ್ ಮಾಡೋದು ಈಸಿ. ಅದೇ ಲೈಫಲ್ಲಿ 25 ವರ್ಷ ಓದಿರ್ತೀವಿ. ಅದಕ್ಕೆ ಈಗೆಲ್ಲ ಓ ಮೈ ಗಾಡ್ ಅನಿಸುತ್ತೆ. ಪ್ರಾಬಬಲಿ ಏನು, ದಿಸ್ ಈಸ್ ಎನ್ ಎಕ್ಸಾಮಿನೇಷನ್, ಅದಕ್ಕೆ ಇದು ಈಸಿ ಅಂತ. ಸರಿ, UPSC ಮಾಡಿದವರು KPSC ಮಾಡ್ಬೋದಾ? KPSC ಮಾಡಿದವರು PSI ಮಾಡ್ಬೋದಾ? PSI ಮಾಡಿದವರು ಕಾನ್ಸ್ಟೇಬಲ್ ಎಕ್ಸಾಮಿನೇಷನನ್ನು ಬರಿಬೋದಾ? ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಈಚ್ ಆ್ಯಂಡ್ ಎವ್ರಿ ಎಕ್ಸಾಮಿನೇಷನ್ ಈಸ್ ಡಿಫಿಕಲ್ಟ್. ಈಚ್ ಆ್ಯಂಡ್ ಎವ್ರಿ ಎಕ್ಸಾಮಿನೇಷನ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಸೊ ಇದರಲ್ಲಿ ನಮಗೆ ಈ ಥರ ವಿಚಾರ ಗೊತ್ತಾಯಿತು. ಈಗ ಪ್ರಿಲಿಮ್ಸನ್ನು ನೀವು ಯಾವ ಥರ ಮಾಡ್ತೀವಿ, ನಮ್ಮ ನಾನು ಯಾವ ಥರ ಮಾಡ್ತೇವೆ ಅನ್ನುವಂಥದ್ದನ್ನು ನಾನು ಹೇಳಬೇಕು. ನಂಬರ್ 1 ಪ್ರಿಲಿಮ್ಸಲ್ಲಿ ನಿಮಗೇನು, ಪ್ರಿಲಿಮ್ಸಿಗೆ ಅನಾಲಿಸಿಸ್, ಹೌದಾ? ನೋಡಿ, ಯೂಶ್ವಲಿ ಏನಾಗುತ್ತೆ, 100 ಕ್ವಶನ್ ಅಂತೂ ಇರುತ್ತೆ ಜನರಲ್ ಸ್ಟಡೀಸಲ್ಲಿ. ದ್ಯಾಟ್ ಯು ನೋ, ಹೌ ಮೆನಿ ಆಫ್ ಯು ನೋ? 100 ಕ್ವಶನ್ ಇರುತ್ತೆ ಪೇಪರ್ 1ನಲ್ಲಿ, ಯು ನೋ ದ್ಯಾಟ್. ಈ 100 ಕ್ವಶನಲ್ಲಿ ABCD ಸೆಟ್ ಇರ್ತದೆ. ಪ್ರತಿಯೊಂದು ಸೆಟ್ಟಲ್ಲಿ 25 ಸೆಟ್ಟು ಶಫಲ್ ಆಗ್ತಾ ಇರ್ತದೆ, ಹೌದಾ? ಈಗ ಇವರು ಎಕ್ಸಾಮಿನೇಷನ್ ಬರೀತಾರೆ, ಅವರು ಎಕ್ಸಾಮಿನೇಷನ್ ಬರೀತಾರೆ. ಪ್ರಾಬಬಲಿ ಇವ್ರಿಗೆ A ಸೆಟ್ ಸಿಕ್ಕು, ಇವ್ರಿಗೆ D ಸೆಟ್ ಸಿಕ್ಕು. ಓಕೆ, ಇವ್ರಿಗೆ 1ನೇ ಕ್ವಶನಿಂದ 25, 25ರಿಂದ 50, 50ರಿಂದ 75, 75ರಿಂದ 100, ಹೌದಾ? 25 ಸೆಟ್ ಅಂದರೆ ಈಗ ಇವ್ರಿಗೇನಾಗುತ್ತೆ, 1 to 25 ಕಷ್ಟ ಇರುತ್ತೆ. ಓಕೆ, ಸೆಟ್ A ಅವ್ರಿಗೆ. ಸೆಟ್ B ಇದು ಈಗಿ ಇರುತ್ತೆ, ಇದು ಮಾಡ್ರೇಟ್ ಇರುತ್ತೆ, ಇದು ರಿಸ್ಕಿ ಇರುತ್ತೆ. ಈಗ ಮ್ಯಾಟರ್ ಏನಾಗುತ್ತೆ, ನೀವು A ಆದರೂ ಬರೀರಿ, B C D ಆದರೂ ಆಗಲಿ, ದ ಮೂಮೆಂಟ್ ನೀವು ಕ್ವಶನ್ ಅವರಲ್ಲಿ ಕೂತ್ಕೊಂಡಾಗ ಪ್ರಾಬಬಲಿ ಯು ಆರ್ ಗೆಟ್ಟಿಂಗ್ ಎ ಈಸಿ ಟಾಸ್ಕ್. 1 to 25 ಕ್ವಶನ್ ಅಂತಂದಾಗ ನಿಮ್ಮ ಮೋಟೋ ಹೈ ಆಗಿರ್ತದೆ. ಅದೇ ದ ಮೂಮೆಂಟು ನೋಡಿದ ತಕ್ಷಣ 1 to 25 ಡಿಫಿಕಲ್ಟ್ ಅನ್ನಿಸ್ತು ಅಂದರೆ ಡಿಮಾರಲ್ ಆಗೋದಲ್ಲ, ಯಾಕೆಂದರೆ ಯು ಹ್ಯಾವ್ ಅನದರ್ ಒನ್ ಆಲ್ಸೋ. ಸೊ UPSCಯಲ್ಲಿ ಏನಾಗುತ್ತೆ, ಎಲ್ಲವನ್ನು ಆನ್ಸರ್ ಮಾಡಬೇಕಾ, 99 ಕ್ವಶನ್ನನ್ನು ಅಟೆಂಡ್ ಮಾಡಬೇಕಾ ಅನ್ನುವಂಥದ್ದು ಸುಳ್ಳು. ಏನಾಗುತ್ತೆ, ಈ 100 ಕ್ವಶನಲ್ಲಿ ಆಬ್ವಿಯಸ್ಲಿ 25 ಕ್ವಶನ್ ಎಲ್ಲರಿಗೂ ಗೊತ್ತಿರ್ತದೆ. ಬಿಕಾಸ್ ಒಂದು ಸೀರಿಯಸ್ ಕ್ಯಾಂಡಿಡೇಟ್ ಪಾಲಿಟಿ, ಎಕನಾಮಿಕ್, ಎನ್ವಿರಾನ್ಮೆಂಟ್ ಅಪ್ಲಿಕೇಶನ್ ಅಂತ ಹೋಗೋದಾದರೆ 25 ಕ್ವಶನ್ ದೇ ಕ್ಯಾನ್ ಡನ್. ಆ್ಯಂಡ್ ರಿಮೈನಿಂಗ್ 25 ಕ್ವಶನ್ ಏನಿರುತ್ತೆ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಐ ಆಮ್ ನಾಟ್ ಶೋರ್ ಅಬೌಟ್ 25, ಇಟ್ ಮೇ ಬಿ ಎ 20 or 19, ಓಕೆ, ಆನ್ ಆನ್ ಆ್ಯಾವ್ರೇಜ್. ಇದರಲ್ಲಿ ಏನಾಗುತ್ತೆ, ಈ 25 ಕ್ವಶನ್ ನಿಮಗೆ ಕಷ್ಟ ಇದ್ದರೆ ಅವ್ರಿಗೂ ಕಷ್ಟ, ಅವರೇ ಕಷ್ಟ ಇದ್ದರೆ ನಿಮಗೂ ಕಷ್ಟ. ಆದರೆ ಅದನ್ನು ಅಪ್ಲಿಕೇಶನಕ್ಕೆ ಹೇಗೆ ಕಂಡೋಗೋದು ಅಂತ ನೀವು ಯೋಚನೆ ಮಾಡಬೇಕು. ಇನ್ನೊಂದು 25 ಕ್ವಶನ್ ಇರ್ತದೆ. ಆ 25 ಕ್ವಶನಲ್ಲಿ 50-50 ಇರ್ತದೆ, ಡಿಪೆಂಡ್ ಆನ್ ದೇರ್ ಸ್ಕಿಲ್. ಒಬ್ಬ ಪಾಲಿಟಿಯಲ್ಲಿ ಸ್ಟ್ರಾಂಗ್, ಇನ್ನೊಬ್ಬರು ಎನ್ವಿರಾನ್ಮೆಂಟ್ ಸ್ಟ್ರಾಂಗ್, ಇನ್ನೊಬ್ಬರು ಜಿಯೋಗ್ರಫಿಯಲ್ಲಿ ಸ್ಟ್ರಾಂಗ್. ಅದರ ಮೇಲೆ ಡಿಸೈಡ್ ಆಗಿರ್ತದೆ ಈ 25. ಇನ್ನೊಂದು 25 ಸೆಟ್ ಏನಿರುತ್ತೆ, ಅಪ್ಲಿಕೇಶನ್ ಜನರಲೈಸ್ಡ್ ಆಗಿರ್ತದೆ. ಏನು ಜನರಲೈಸ್ಡು, ಈಗ ನಾನು ಸಿವಿಲ್ ಇಂಜಿನಿಯರು ಬೇಸಿಕಲಿ, ಆ ಇಂಜಿನಿಯರಿಂಗ್ ಕ್ವಶನ್ ನನಗೆ ಈಗಿನ, ಇವರು BCom, ಇವರು BSc ಅಥವಾ ಇನ್ನೊಂದು
ಆ ಕಾಲದ ಸಿಚುವೇಶನ್ ಈಗಿನ ಅನ್ನೋದಲ್ಲ. ಜನರಲ್ ಈಗಿನ ಪ್ಯಾಟರ್ನ್ ಇರ್ತದೆ, ಓನ್ಲಿ ತಿಂಗೆ ಅವೇರ್ನೆಸ್. ಅದಕ್ಕೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅನ್ನೋದು ಯಾರಾದರೂ ನಿಮ್ಮ ಹತ್ರ ಒಂದು ವಿಷಯ ಹೇಳಿದ್ರೆ ಅದು ಸತ್ಯನ ಸುಳ್ಳ ಅಂತ ನೀವು ಯೋಚನೆ ಮಾಡುವ ಶಕ್ತಿ ಇದೆಯೇ ಅನ್ನುವಂಥದ್ದನ್ನು ಡಿಸೈಡ್ ಮಾಡಲಿಕ್ಕೆ ಇದನ್ನು ಮಾಡ್ತಾರೆ. ಇದಕ್ಕೆ ನಮ್ಮ ನಾನು ಏನು ಮಾಡ್ತಾ ಇದೆ ಈ ಪೇಪರ್ 1ಗೆ ಅಂದರೆ ವಿ ಆರ್ ಗೋಯಿಂಗ್ ಟು ಗಿವ್ ಎ ಮಾಡ್ಯೂಲ್ಸ್. ಅಂದರೆ ಪಾಲಿಟಿಗೆ ಸಪ್ರೇಟ್, ಮಾಡರ್ನ್ ಹಿಸ್ಟ್ರಿ, ಜಿಯೋಗ್ರಫಿ ಅಥವಾ ಎನ್ವಿರಾನ್ಮೆಂಟ್, ಅದಕ್ಕೆ ಒಂದು ಮಾಡ್ಯೂಲ್ಸನ್ನು ಕೊಡ್ತೀವಿ. ಅದರಲ್ಲಿ ಈಗವಾಗ ದೆಟ್ಟು ಕುದ್ದು ಉಡ್ಡೆಲ್ಲ ಇಂಗ್ಲೀಷ್ ಇರೋದಿಲ್ಲ. ಏನು ಬೇಕು ಟು ದಿ ಪಾಯಿಂಟ್ ಏನು ಬೇಕು ಅದು ಮಾತ್ರ ಇರ್ತದೆ. ಆ್ಯಂಡ್ ಪ್ರೀವಿಯಸ್ಲಿ ನೀವು ಗಮನಿಸಿ, ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನೋದು ಇಂಪೀರಿಯಲ್ ಗೌರ್ಮೆಂಟ್ ಬ್ರಿಟಿಷರ ಕಾಲದಿಂದಲೂ ಇತ್ತು. ಸತ್ಯೇಂದ್ರನಾಥ್ ಬೋಸ್ ಅವರೆಲ್ಲ ಎಕ್ಸಾಮ್ ಬರೆದಿದ್ರು, ಸುಭಾಷ್ ಚಂದ್ರ ಬೋಸ್ ಕೇಳಿದಿರಲ್ಲ, ಅವರ ಕಾಲದಿಂದಲೂ ಸ್ಟಡಿ ಮಾಡಿದ್ದೇವೆ ನಮ್ಮ ಜ್ಞಾನಿ. ಆ ಒಂದು ಪೇಪರ್ಸನ್ನು ಆರ್ ಟಿ ಐಯಿಂದ ತೊಗೊಂಡು ಅದನ್ನು ನಾನೇ ಖುದ್ದು ಸಾಲ್ವ್ ಮಾಡಿ ಅದರ ಮೇಲೆ ಯಾವ ಥರ ಪ್ಯಾಟರ್ನ್ಸ್ ಬರ್ತಾ ಇದೆ ಅನ್ನುವಂಥದ್ದನ್ನು ಸ್ಟಡಿ ಮಾಡಿ, ಯಾವ ಟಾಪಿಕಲ್ಲಿ ಯಾವ ಕ್ವಶನ್ ಬರ್ತದೆ ಅನ್ನುವಂಥದ್ದನ್ನು ಸ್ಟಡಿ ಮಾಡಿ ನೋಟ್ಸನ್ನು ಡಿಸೈನ್ ಮಾಡಿದ್ದಾವೆ. ಆ ಫಿಲಿಮ್ಸ್ ನೋಟ್ಸು ಡಿಸೈನ್ ಮಾಡಿದರು ಸರ್. ಆ್ಯಂಡ್ ಆ ನೋಟ್ಸನ್ನು ನೀವು ಓದ್ತಂದ್ರೆ ಎನ್ ಸಿ ಆರ್ ಟಿ ಓದುವ ಅವಶ್ಯಕತೆ ಇಲ್ಲ, ದಿ ಹಿಂದೂ ಓದುವ ಅವಶ್ಯಕತೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ಈ ಒಂದು ಮಾಡ್ಯೂಲ್ಸ್ ನಿಮಗೆ ಕೊಟ್ಟಾಗ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಯಿತು. ಈಗ ಲೆಕ್ಕ ಹಾಕಿ 100 ಕ್ವಶನ್ ಇದೆ ಅಲ್ವಾ, 100 ಕ್ವಶನಲ್ಲಿ ನೀವು 25 ಕ್ವಶನಿಗೆ ಮಾತ್ರ ನಿಮ್ಮ ಬೇಸಿಕ್ ಮಾಡ್ಯೂಲ್ ಹೆಲ್ಪ್ ಆಗುತ್ತೆ. ಈಗ ನಾವು ಕೊಡುವ ಬೇಸಿಕ್ ನಾಲೆಜ್ ಅದು ಎಲ್ಲರಿಗೂ ಗೊತ್ತಿರಬೇಕು, ಅದು ಸತ್ಯ. ಉಳಿದಕ್ಕಂತಹ 15 ಕ್ವಶನ್ ಯಾರಿಗೂ ಗೊತ್ತಾಗೋದಿಲ್ಲ, ಯಾಕೆಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಕರೆಕ್ಟ್. ಅದರಲ್ಲಿ ರಿಗ್ರೆಟ್ ಏನಿಲ್ಲ, ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ. ಪ್ರಾಬಬಲಿ 15ರಲ್ಲಿ ಒಂದು 7 ಕರೆಕ್ಟ್ ಆದರೆ ಇಟ್ಸ್ ಲಕ್ ಕರೆಕ್ಟ್. ಈಗ ಟೆನ್ಷನ್ ಇರೋದಲ್ಲಿ ರಿಮೈನಿಂಗ್ 50 ಅಥವಾ 50 ಕ್ವಶನ್, ಹೌದಾ? ಈ 50 ಕ್ವಶನ್ ಹೇಗಿರ್ತದೆ ಅಂದರೆ ಅನಾಲಿಸಿಸ್ ಫಾರ್ಮೆಟಲ್ಲಿ ಇರ್ತದೆ. ಅಂದರೆ ಈಗ ನಾನು ಹೇಳಿದೆ ಒಂದು ಸ್ಟೇಟ್ಮೆಂಟ್ ಇದೆ, ಆ ಸ್ಟೇಟ್ಮೆಂಟನ್ನು ಸರಿಯಾ ತಪ್ಪ ಅನ್ನುವಂಥದ್ದು. ಈಗ ಏನು ಮಾಡಬೇಕು, ನಿಮಗೊಂದು ವಿಚಾರ ಗೊತ್ತಿರಲೇಬೇಕು ಅನ್ನುವಂಥದ್ದು ಏನಿಲ್ಲ. ಈ ಒಂದು 60 ಕ್ವಶನಲ್ಲಿ ವಿಚಾರ ಗೊತ್ತೇ ಇಲ್ಲ ಆದರೂ ಕೂಡ ಐಡೆಂಟಿಫೈ ಮಾಡುವ ಒಂದು ಸ್ಕಿಲ್ ಸೆಟ್, ಅದನ್ನು ಅನಾಲಿಸಿಸ್ ಅಂತಾರೆ. ಈ ಅನಾಲಿಸಿಗೆ ನಾವು ಪ್ರತಿದಿನದ ಯು ಪಿ ಎಸ್ ಸಿ ಪೇಪರ್ ಪ್ರತಿದಿನ 10 ಕ್ವಶನನ್ನು ನಾವು ಸಾಲ್ವ್ ಮಾಡಿ ನಿಮಗೆ ಹೇಳ್ತೀವಿ. ನೀವು ಸಾಲ್ವ್ ಮಾಡ್ತೀರಾ, ಮಲ್ಟಿಪಲ್ ಟೈಮ್ಸ್ ಸಾಲ್ವ್ ಮಾಡ್ತೀರಾ, ಅದನ್ನು ಎಕ್ಸಾಮಿನೇಷನ್ ಅಂತ ಕರಿತೇವೆ. ಇದು ಟೆಸ್ಟ್ ಸೀರೀಸಿಗೆಲ್ಲ ಹೇಳ್ತಾ ಇರೋದು ಪ್ರತಿದಿನದ ಕ್ಲಾಸಲ್ಲಿ. ಆ್ಯಂಡ್ ಮೋರ್ ಓವರ್ ಹಲವಾರು ಇನ್ಸ್ಟಿಟ್ಯೂಷನಿಗೆ, ನಮ್ಮ ಜ್ಞಾನಿ ಹಲವಾರು ಇನ್ಸ್ಟಿಟ್ಯೂಷನಿಗೆ ಟೆಸ್ಟ್ ಸೀರೀಸ್ಗಳನ್ನೆಲ್ಲ ಬೈ ಮಾಡಿದ ತಕ್ಷಣ ಟಾಪರ್ ಆಗೋದೇ ಆದರೆ ಎಲ್ಲರೂ ಆಗಬೇಕಿತ್ತೆ. ಯಾಕೆ ಆಗ್ತಾ ಇಲ್ಲ ಅಂದರೆ ನಿಮಗೆ ನಿಮ್ಮ ಆತ್ಮದ ಬಗ್ಗೆ ಗೊತ್ತು, ಯು ಪಿ ಎಸ್ ಸಿ ಆತ್ಮದ ಬಗ್ಗೆ ಗೊತ್ತಾ? ಅದೇ ಇದಕ್ಕೂ ಇಲ್ಲಿ ಡೀನ್ 1948ಇಂದ ಅಥವಾ 1963 ಪೇಪರಿಂದ 2025 ಯು ಪಿ ಎಸ್ ಸಿ ಪೇಪರ್ನ 10,000 ಸಲ ಸಾಲ್ವ್ ಮಾಡಿ ಅದರ ಆತ್ಮ ನಿಮಗೆ ಗೊತ್ತಾಗಬೇಕು. ಆವಾಗ ಮಾತ್ರ ಕಮಿಂಗ್ ಎಕ್ಸಾಮಿನೇಷನ್ ಆಫ್ 2027 ಕ್ಲಿಯರ್ ಆಗುತ್ತೆ. ಯಾಕೆ ಅಂದರೆ ಅದರ ವೇವ್ ಲೆಂತನ್ನು ಅಬ್ಸರ್ವ್ ಮಾಡಿರ್ತೀರಿ. ಐ ವಿಲ್ ಗಿವ್ ಯು ಎ ಸ್ಯಾಂಪಲ್ ನೌ ಹೌ ಇಟ್ ವಿಲ್ ಬಿ. ಈ ಸ್ಯಾಂಪಲ್ ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ 50ರಿಂದ 60 ಕ್ವಶನಿನ ಅನಾಲಿಸಿಸ್ ಕ್ವಶನಿಗೆ. ಓಕೆ, 25ರಿಂದ ಕ್ವಶನ್ ಅದು ನಮ್ಮ ಮಾಡ್ಯೂಲ್ಸಲ್ಲಿ ಕವರ್ ಆಗಿರ್ತದೆ, ಜೊತೆಗೆ ಬೇಸಿಕ್ ಕೋರ್. ಈಗ ನಿಮಗೆ ಗೊತ್ತೇ ಇಲ್ಲ, ಈ ಕ್ವಶನ್ ನನಗೆ ಗೊತ್ತೇ ಇಲ್ಲ, ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟು, ನಂಗೆ ಗೊತ್ತಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ ನನಗೆ ಗೊತ್ತಿಲ್ಲ, ಕನ್ನಡ ಮಾಧ್ಯಮ, ನಾನು ಸಹ ಕನ್ನಡ ಮಾಧ್ಯಮ, ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂಥವರಿಗೆ 50ರಿಂದ 60 ಕ್ವಶನ್ ಜಡ್ಜಿಂಗ್ ಪ್ಯಾಟರ್ನಲ್ಲಿ ಇರ್ತದೆ, ಹೌದಾ? ಈಗ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಒಂದು 2022 ಪೇಪರ್ ಪ್ರಿಲಿಮ್ಸ್. ಓಕೆ, ಈಗ ಆತ್ಮವನ್ನು ಹೇಗೆ ನಾವು ತಿಳಿಸ್ಕೊಡ್ತೀವಿ ಅನ್ನುವಂಥದ್ದು ಪ್ರಾಕ್ಟಿಕಲ್ಲಾಗಿ ತಿಳಿಸ್ತೀನಿ. ಈಗ ನೋಡಿ, ಈಗೇನಿಗೆ ಒಂದು ಕ್ವಶನಿಗೆ, ಒಂದು ಹಿಂದಿಯಲ್ಲಿಗೆ, ಇಂಗ್ಲೀಷಲ್ಲಿದೆ, ಸರಿ. ಈಗ ಒಂದು ಕ್ವಶನ್ ಪೇಪರಲ್ಲಿ 100 ಕ್ವಶನ್ ಇದೆ. ನಿಮಗೆ ಸ್ಕೋರ್ ಕಟ್ ಆಫ್ ನೀವು ನೋಡ್ತಾ ಬನ್ನಿ. 92 ಕಟ್ ಆಫು 2018ವರೆಗೂ 106 ಮೇಲಿತ್ತು, 17ವರೆಗೂ. 18ನಲ್ಲಿ 92 ಆಯಿತು, ಆಮೇಲೆ 20ರಲ್ಲಿ 83 ಆಯಿತು, 2023 75 ಆಯಿತು, ಮತ್ತು 82 ಮತ್ತು 92ಗೆ ಈಗ ಬಂದಿದೆ. ಸೊ ಇದು ಜನರಲ್ ಕಟ್ ಆಫ್. ಆಗ ಒ ಬಿ ಸಿಗೆ ಕಟ್ ಆಫ್ ಹೇಗಿರ್ತದೆ, 1-2 ಮಾರ್ಕ್ ಕಮ್ಮಿ ಇರ್ತದೆ ಅಷ್ಟೇ ಒ ಬಿ ಸಿಗೆ ಕಟ್ ಆಫು. ಅದಾದ ಮೇಲೆ ಕ್ಯಾಟಗರಿ ಅಂತ ಬಂದರೆ ನಿಮಗೆ ಎಸ್ ಟಿಗೂ ಮತ್ತು ಎಸ್ ಟಿ ಕ್ಯಾಟಗರಿ ಅಂತ ಏನಿದೆ, ಈಗ 8 ಮಾರ್ಕ್ ಡಿಫ್ರೆನ್ಸು ಜನರಲ್ಗೂ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೂ ಮಾರ್ಕ್. 8 ಮಾರ್ಕ್ ಅಂದರೆ 4 ಕ್ವಶನ್, ಹೌದಾ? ಅದಾದ ಮೇಲೆ ಪಿ ಎಚ್ ಕ್ಯಾಂಡಿಡೇಟ್ಗೆ ಹ್ಯೂಜ್ ಮಾರ್ಜಿನ್ ಇರ್ತದೆ, ದಟ್ ಈಸ್ ಸಬ್ಜೆಕ್ಟಿವ್. ಇಲ್ಲಿ ಮ್ಯಾಟರ್ ಏನಾಗುತ್ತೆ, ನನಗೆ ಕ್ಯಾಟಗರಿ ಇದೆ, ನನಗೆ ಕ್ಯಾಟಗರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಬರುಗೇ ಇಲ್ಲ. ಯಾಕೆಂದರೆ ನೀವು ಈಗ ನಾನು ಜನರಲ್ ಕ್ಯಾಟಗರಿ ನನಗೆ 92 ಮಾರ್ಕ್ ಇದೆ,
ಅಥವಾ ಇನ್ನೊಬ್ಬರು ಎಸ್ ಟಿ ಕ್ಯಾಟಗರಿ ಅವರಿದ್ದಾರೆ, ಅವರಿಗೆ 8 ಮಾರ್ಕ್ ಡಿಫ್ರೆನ್ಸ್ ಅಂತಂದರೆ ಎಷ್ಟಾಯಿತು, 88 ಆಯಿತು. ಹೌದಾ? ಈ 8 ಮಾರ್ಕ್ ಅಂದರೆ ಎಷ್ಟು ಕ್ವಶನ್ನು? ಫಾರ್ ಎವ್ರಿ 1 ಕ್ವಶನ್ 2 ಮಾರ್ಕು, 4 ಮಾರ್ಕು, 4 ಕ್ವಶನ್ ಅಷ್ಟೇ ನಿಮಗೆ ಒಂದು ಡಿಫರೆನ್ಸು. ಈ 4 ಕ್ವಶನಲ್ಲಿ ಒಂದು ಕ್ವಶನ್ ನಿಮಗೆ ಗೊತ್ತಿರಲ್ಲ, ಒಂದು ಕ್ವಶನ್ ನಿಮಗೆ ಗೊತ್ತಿರ್ತದೆ, ಇನ್ನೊಂದು ಕ್ವಶನ್ ನೀವು ಅನಾಲಿಸಿಸ್ ಮಾಡಿರ್ತೀರಿ, ಇನ್ನೊಂದು ಕ್ವಶನ್ ನೀವು ಬಿಟ್ಟಿರ್ತೀರಿ. ಇಟ್ಸ್ ಎ ಪ್ರಾಬಬಿಲಿಟಿ. ಸೊ ಏನಾಗುತ್ತೆ, ನಿಮ್ಮ ಕಾಂಪಿಟೇಷನ್ ಜನರಲ್ಲಿಗೂ ಅದೇ, ಒ ಬಿ ಸಿಗೂ ಅದೇ, ಎಸ್ ಸಿ ಎಸ್ ಟಿಗೂ ಅದೇ. ಆದರೆ ಡಿಫ್ರೆನ್ಸ್ ಏನು, ನಿಮ್ಮ ಸರ್ವಿಸ್ ಅಲೋಕೇಶನ್ ಏನಿಗೆ ರಿಸಲ್ಟ್ ಬಂದ ಮೇಲೆ ಆವಾಗ ನಿಮಗೆ 400 ರ್ಯಾಂಕ್ ಬಂದ್ರೂ IAS ಸಿಗುತ್ತೆ. ಯಾರಿಗೆ ಕ್ಯಾಟಗರಿಗೆ ಅವರಿಗೆ, ಜನರಲ್ ಅವ್ರಿಗೆ 400ಗೆ ಅಂದರೆ ಅವರ ರ್ಯಾಂಕಿಂಗ್ ಮೇಲೆ ಡಿಪೆಂಡ್, ಅವರೇನು ಹಾಕಿರ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್. ಸೊ ಯು ಪಿ ಎಸ್ ಸಿಯಲ್ಲಿ ಮಿತ್ತೇನಿಗೆ ಅಂದರೆ ಹೌ ಮೆನಿ ಕ್ಯಾಂಡಿಡೇಟ್ಸ್ ಆರ್ ಎಸ್ ಸಿ ಎಸ್ ಟಿ, ಓಕೆ ಇಟ್ ವಿಲ್ ಬಿ ಡನ್, ನಾಟ್ ಲೈಕ್ ದ್ಯಾಟ್, ಇಟ್ ವಿಲ್ ಬಿ ಈಸಿ ಅಫ್ಕೋರ್ಸ್ ಕ್ಯಾಡರ್ ಅಲೋಕೇಶನಲ್ಲಿ. ನಂಬರ್ 2 ಏನು ಹೇಳಕ್ಕಿದ್ದೀನಿ ಅಂದರೆ, ಇವಾಗ ಈ ಲಿಸ್ಟ್ ಆಫ್ ಎವಿಡೆನ್ಸ್ ನಾನು ತೋರಿಸಿದೆ, ಪ್ರಿಲಿಮ್ಸನ್ನು ಅಡ್ರೆಸ್ ಮಾಡಬೇಕು. ಎಷ್ಟು ಕ್ವಶನಿಗೆ ಒಂದು ಪೇಪರಲ್ಲಿ ಮೈಂಡ್ಸೆಟ್ ಹೇಗಿರಬೇಕು, ಈ ಎಷ್ಟು ಕ್ವಶನಿಗೆ 1 2 3 4 4 ಕ್ವಶನಿಗೆ. ಅಫ್ಕೋರ್ಸ್ 100 ಕ್ವಶನಲ್ಲಿ 100 ನೀವು ಅಟೆಂಡ್ ಮಾಡಬೇಕಾಗಿಲ್ಲ, ಯಾಕೆಂದರೆ ನೆಗೆಟಿವ್ ಇದೆ, 0.66 ನೆಗೆಟಿವ್ ಇದೆ. ಈಗ ಈ ಸಬ್ಜೆಕ್ಟಿಗೆ ಆಯಿತಾ, ದಿಸ್ ಇಸ್ ದ ಸಬ್ಜೆಕ್ಟ್, ಈ ಥರ ಒಂದು ಪ್ಯಾಟರ್ನ್ ಇದೆ. ಈ ಸಬ್ಜೆಕ್ಟ್ ನೋಡಿ, ಅಬ್ಸರ್ವ್ ಮಾಡಿ. ಈಗ ನೋಡಿ, ಈ ಕ್ವಶನ್ ನೋಡಿ, ಇನ್ನೇನಿಗೆ ನಿಮಗೆ ಎಕನಾಮಿಕ್ಸ್ ಈ ಕ್ವಶನ್ ಇರೋದು, ಎಕನಾಮಿಕ್ಸ್ ಗೊತ್ತೇ ಇಲ್ಲ. ಓಕೆ, ಮೂಮೆಂಟ್ ಏನಾಗ್ತೀರ, ನೀವು ಶಾಕ್ ಆಗ್ತೀರ. ಹೌದು, ಈ ಕ್ವಶನ್ ಗೊತ್ತಿಲ್ಲ. ಯಾಕೆ? ನೀವು ಎಕ್ಸಾಮಿನೇಷನ್ 25 ಇಯರ್ಸು ಡಿಗ್ರಿ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀರಿ. ಇಲ್ಲಿ ಬೇಕಾಗಿರೋಗೇನು, ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್. ಅಂದರೆ ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಎಕನಾಮಿಕ್ಸ್ ಟರ್ಮ್ ಅಂತ ಗೊತ್ತಾಯಿತು. ಫೈನಾನ್ಸ್ ಅಂದ ತಕ್ಷಣ ಎಂಥವನಿಗೂ ಗೊತ್ತಾಯಿತು. ಇನ್ಸ್ಟ್ರೂಮೆಂಟ್ ಅಂದ ತಕ್ಷಣ ಏನೋ ಒಂದು ಮೆಕ್ಯಾನಿಸಮ್ ಮಾಡಿರಬೇಕೆ. ಆಯಿತು, ಇಂಡಿಯಾ ಇಂಡಿಪೆಂಡೆಂಟ್ ಆಗಿ ಮೋರ್ ದೆನ್ ಇಯರ್ಸ್ ಆಯಿತು. ಸೊ ಯಾವುದೋ ಒಂದು ಸ್ಕೀಮ್ ಮಾಡಿರ್ತಾನೆ ಮೆಥಡ್. ಈಗ ರ್ಯಾಪಿಡ್ ಕ್ರೆಡಿಟ್ ಫೆಸಿಲಿಟಿ ಅಂತ ಒಂದಿದೆ, ರಿಲೇಟೆಡ್ ಟು ದ ಪ್ರಾವಿನ್ಷನ್ ಆಫ್ ಲೆಂಡಿಂಗ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಅಂತ. ಅಂದರೆ ಏನು ಹೇಳ್ತಾರೆ ಇವರು, ಎಕನಾಮಿಕ್ಸ್ ಟರ್ಮ್ ಅಂತ ನಿಮಗೊಂದು ಗೊತ್ತಾಯಿತು, ಫೈನಾನ್ಸ್ ಅಂತ ಗೊತ್ತಾಯಿತು, ಇನ್ಸ್ಟ್ರೂಮೆಂಟ್ ಅಂತ ಇದೆ ಅಂತಲೂ ಗೊತ್ತಾಯಿತು. ಅದನ್ನು ಕ್ರೆಡಿಟ್ ಫೆಸಿಲಿಟಿಗೆ, ಅಂದರೆ ನಿಮ್ಮ ಹತ್ರ ಈಗ 5 ರೂಪಾಯಿ ಇದೆ, ಆ 5 ರೂಪಾಯಿಯಲ್ಲಿ ನೀವು ಎಕ್ಸ್ಪೆಂಡಿಚರ್ ನಿಮಗೊಂದು 2 ರೂಪಾಯಿ, 1 ರೂಪಾಯಿ ಸೇವಿಂಗು, ಲಾಂಗ್ ಟರ್ಮ್ ಸೇವಿಂಗು, ಇನ್ನೂ 2 ರೂಪಾಯಿಯನ್ನು ನೀವು ಯಾವ ಥರ ಫೆಸಿಲಿಟಿ ಮಾಡ್ಬೋದು ನಿಮ್ಮ ಬೆನಿಫಿಟ್ಟಿಗೆ ಅಂತ ಕ್ವಶನ್ ಲೆಕ್ಕ ಹಾಕಿದ್ರೆ. ಈಗ ಏನು ಯೋಚನೆ ಮಾಡಬೇಕು, ಇಲ್ಲಿ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಿಗೆ, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಗೆ, UNEಗೆ, ಪ್ರೋಗ್ರಾಮ್ ಆಫ್ ಫೈನಾನ್ಸ್ ಇನಿಷಿಯೇಟಿವ್ಗೆ ವರ್ಲ್ಡ್ ಬ್ಯಾಂಕ್ ಇದೆ, ಕರೆಕ್ಟ್? ಈಗ ಲೆಕ್ಕ ಹಾಕಿ ಇದಕ್ಕೆ ಏನು ಆನ್ಸರು. ಜನರಲ್ಲಿ ಎಕನಾಮಿಕ್ಸ್ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ನೋದಲ್ಲ, ಯೋಚನೆ ಮಾಡಿ. ಈಗೇನಿಗೆ ಫೈನಾನ್ಸು, ಫೈನಾನ್ಸ್ ಅಂದರೆ ಏನು, ಎಕನಾಮಿಕ್ಸು. ಎಕನಾಮಿಕ್ಸ್ ಅಂದಮೇಲೆ ಈ ಎನ್ವಿರಾನ್ಮೆಂಟ್ ಎಲ್ಲಿಂದ ಬಂತು, ಬರ್ಕಗ ಬರೋದಿಲ್ಲ, ಡೈರೆಕ್ಟ್ ಹಿಟ್ ಕ್ಲೋಸ್. ಫೈನಾನ್ಸ್ ಇದೆ ಇನಿಷಿಯೇಟಿವ್, ಆದರೆ ಈ ಕ್ರೆಡಿಟ್ ಫೆಸಿಲಿಟಿ ಅನ್ನೋದು ಒಂದು ಪರ್ಸನಲ್ಲಿ ದುಡ್ಡಿಟ್ಟಾಗೆ. ಸೊ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅಂತ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ ಅಲ್ಲ, ದಟ್ ಇಸ್ ವೈ ದಿಸ್ ಇಸ್ ಗಾನ್. ಇನ್ನು ವರ್ಲ್ಡ್ ಬ್ಯಾಂಕ್ ಅಂತಂದಾಗ ಏನಾಗುತ್ತೆ, ಎಲ್ಲ ಡಿಸಿಷನ್ ತೊಗೊಳಕ್ಕೆ ಎಲ್ಲ ಅವರೇ ಡಿಸಿಷನ್ ತೊಗೊಳೋದಾದರೆ ಯುನೈಟೆಡ್ ನೇಷನ್ಗೆ ಏನು ಕೆಲಸ, ಎಷ್ಟೊಂದು ಆರ್ಗನ್ಸ್ ಇದೆ ಅಲ್ಲ, ಅಪ್ಲಿಕೇಬಲ್ ಆರ್ಗನ್. ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತದೆ, ಒಂದು ವಿಚಾರವನ್ನು ಪ್ರೊಡ್ಯೂಸ್ ಮಾಡ್ತದೆ, ನಿಮ್ಮಲ್ಲಿ ಈ ಥರ ಇದೆ, ಇಂಡಿಯಾದಲ್ಲಿ ಟೈಗರ್ ಪಾಪ್ಯುಲೇಷನ್ ಈ ಥರ ಇದೆ, ಆ ಥರದ ಒಂದು ವಿಭಿನ್ನತೆಯನ್ನು ಕೊಡ್ತದೆ ಹೊರತು ಡಿಸೈಡ್ ಮಾಡೋದಿಲ್ಲ, ಸೇವ್ ಮಾಡೋದಿಲ್ಲ. ಇದು ನಿಮಗೆ ಐಡಿಯಾ ಬಂತು. ಅಂದಮೇಲೆ ಆಪ್ಷನ್ ಡಿ ಇಸ್ ರಾಂಗ್. ಆ್ಯಂಡ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ನಿಮಗೆ ಗೊತ್ತು ಇಂಡೋ ಪೆಸಿಫಿಕ್ ಇದೆ, ಏಷ್ಯಾ ಇದೆ. ಬರೀ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕಿಗೆ ಈ ಒಂದು ಕ್ರೆಡಿಟ್ ಫೆಸಿಲಿಟಿ ಬರುತ್ತಾ? ಇಲ್ಲ. ಸೊ ಈಗ ಇದು ಕ್ಲೋಸ್ ಆಯಿತು. ಇನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಲ್ಲೇನಿಗೆ ಫೈನಾನ್ಸ್ ಇದೆ, ಇನ್ನೇನಿಗೆ ಮಾನಿಟರಿ ಇದೆ. ಮಾನಿಟರಿ ಮತ್ತು ಫೈನಾನ್ಸ್ ಅಂದ್ರೇನು, ಅಮೌಂಟು. ಸೊ ದಿಸ್ ಈಸ್ ಎನ್ ಆನ್ಸರ್. ಸೊ ಈ ಥರದ ಒಂದು ರಿಲೇಟಿವ್ ಸ್ಟೆಬಿಲಿಟಿಯನ್ನು ನೀವು ಅನಾಲಿಸಿಸ್ ಅಂತ ಕರೀತಾರೆ. ಇಲ್ಲಿ ನೀವು ಇದನ್ನು ನಿಮಗೆ ಒಂದು ದಿವಸದಲ್ಲಿ ಬರೋದಿಲ್ಲ. ಇದಕ್ಕೆ ಡೈಲಿ ನಾವು ಈಗ ಸಾಲ್ವ್ ಮಾಡಿದ್ರಲ್ಲ ಆ ಥರ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಟೇಟ್ಮೆಂಟು, ಈಗ ಇಲ್ಲಿ ಬನ್ನಿ, ಈಗ ಒಂದು ಸ್ಟೇಟ್ಮೆಂಟ್. ಇಫ್ ದ ಏನಿಗೆ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ಎಕಾನಮಿ, ಸರಿ,
ದಿಸ್ ಇಸ್ ಎನ್ ಎಕನಾಮಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನಾವು ಕನ್ಸಿಡರ್ ಮಾಡಬೇಕು, ಇದನ್ನು ಬಾಯಲ್ಲಿ ಹೇಳಬೇಕು ನೀವು ನಾವು ಮಾತಾಡುವಾಗ. ಇಫ್ ದ ಇನ್ಫ್ಲೇಷನ್ ಈಸ್ ಟೂ ಹೈ, ಅಂದರೆ ಡಿಮ್ಯಾಂಡು ಸಪ್ಲೈ ನಿಮಗೆ ಗೊತ್ತಿದೆ, ಬಿ ಕಾಮ್ ಆಗೋರು ಅಥವಾ ಆಗದೇ ಇರೋರಿಗೂ ಇನ್ಫ್ಲೇಷನ್ ಅಂದರೆ ಏನು ಅಂತ ಗೊತ್ತಿರ್ತದೆ. ಟೂ ಹೈ ಆಗಿದೆ, ಆರ್ ಬಿ ಐ ಲೈಕ್ಲಿ ಟು ಬೈ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ಹೇಳ್ತದೆ, ಸರಿನಾ? ಈಗ ಒಂದು ಸ್ಟೇಟ್ಮೆಂಟ್. ಇಫ್ ದ ರುಪೀಸ್ ಈಗ ರ್ಯಾಪಿಡ್ಲಿ ಡಿಪ್ರಿಷಿಯೇಟಿಂಗ್, ಅಂದರೆ ನನ್ನ ಹತ್ರ ಇರೋ 5 ರೂಪಾಯಿ, ಅದಕ್ಕೆ 5 ರೂಪಾಯಿ ವ್ಯಾಲ್ಯೂ ಇಲ್ಲ, ಈಗ 1 ರೂಪಾಯಿ ವ್ಯಾಲ್ಯೂ ಅಂತ ಇಟ್ಕೊಳ್ಳಿ. ಆರ್ ಬಿ ಐ ಈಗ ಲೈಕ್ಲಿ ಟು ಸೆಲ್ ಡಾಲರ್ಸ್ ಇನ್ ದಿ ಮಾರ್ಕೆಟ್, ಅಂದರೆ ನನ್ನ 5 ರೂಪಾಯಿಯನ್ನು ಕೊಟ್ಟಾಗ ಅದು ಬೆನಿಫಿಟ್ ಆಗ್ತದೆ ಆರ್ ಬಿ ಐಗೆ ಅಂತ. ಇಫ್ ಇಂಟ್ರೆಸ್ಟ್ ರೇಟ್ ಇನ್ ದಿ ಯು ಎಸ್ ಎ, ಅಂದರೆ ಅಮೇರಿಕಾ, ಅಥವಾ ಯುರೋಪಿಯನ್ ಯೂನಿಯನ್, ಅಂದರೆ ಲಂಡನ್ ಆ್ಯಂಡ್ ಇದು ಮೇ ದ ಫಾಲ್, ದಟ್ ಈಸ್ ಲೈಕ್ಲಿ ಟು ಇಂಡ್ಯೂಸ್ ಆರ್ ಬಿ ಐ ಟು ಬೈ ಡಾಲರ್ಸ್. ಈಗ ನೋಡಿ, ಜನ ತಪ್ಪು ಮಾಡುವಾಗ ಏನಂದರೆ, ಇನ್ಫ್ಲೇಷನ್ ನನಗೇನು ಅರ್ಥನೇ ಆಗಿಲ್ಲ, ಇಂಗ್ಲೀಷು ನನಗೇನು ಅರ್ಥನೇ ಆಗಿಲ್ಲ, ಈ ಸಬ್ಜೆಕ್ಟ್ ನಿಮಗೆ ಗೊತ್ತಿರಬೇಕು ಅಂತ ಏನೂ ಇಲ್ಲ. ಜಸ್ಟ್ ಅದನ್ನು ಒಬ್ಬ ವ್ಯಕ್ತಿ ನಿಮ್ಮ ಫ್ರೆಂಡಿಗೆ ಹೇಳ್ತಿರಲ್ಲ, ಒಂದು ಕಾನ್ವರ್ಸೇಷನ್ ಮಾಡ್ತೀರ ಫ್ರೆಂಡ್ ಟು ಫ್ರೆಂಡ್, ಆ ಥರ ನೀವು ಸ್ಪೆಲ್ ಮಾಡಿ, ಫೀಲ್ ಮಾಡ್ಕೊಳ್ಳಿ, ಆನ್ಸರ್ ಬರುತ್ತೆ. ಈಗವಾಗೂ ದಟ್ಟು ಕುದ್ದು ಬಿಟ್ಬಿಡಿ. ಇನ್ನೇನಿಗೆ, ಇಫ್ ದ ಇನ್ಫ್ಲೇಷನ್ ನಂಬರ್ 1 ಆ್ಯಂಡ್ ಇಟ್ ಈಸ್ ಟೂ ಹೈ, ನಂಬರ್ 2 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ, ನಂಬರ್ 3 ಲೈಕ್ಲಿ ಟು ಬೈ ಮಾಡ್ತಾ ಇದೆ, ನಂಬರ್ 4 ಗೌರ್ಮೆಂಟ್ ಸೆಕ್ಯೂರಿಟಿ, ನಂಬರ್ 5. ಸೊ 1 2 3 4 5 ಅಷ್ಟೇ ಇಂಪಾರ್ಟೆಂಟು. ಮಧ್ಯದಲ್ಲಿ ಏನಿಗೆ ಅದು ಕಂಜಂಕ್ಷನ್ ವರ್ಡು. ಸೊ ದಟ್ ಯು ಡೋಂಟ್ ವಾಂಟ್. ಇನ್ನೇನು ಆನ್ಸರಿಗೆ, ಇಫ್ ದ ಇನ್ಫ್ಲೇಷನ್ ಇಸ್ ಟು ಹೈ, ತುಂಬ 5 ರೂಪಾಯಿ ಸಪ್ಲೈ ಆಯಿತು ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟಿಯನ್ನು ತೊಗೊಳಕ್ಕಾಗತ್ತಾ? 5 ರೂಪಾಯಿ ನನ್ನ ಹತ್ರ ಇದೆ, ಅದಕ್ಕೆ 1 ರೂಪಾಯಿ ವ್ಯಾಲ್ಯೂ ಬಂತು, ನಾನು ಗೌರ್ಮೆಂಟ್ ಸೆಕ್ಯೂರಿಟಿನ ತೊಗೊತೀನ? ಎಷ್ಟು ವ್ಯಾಲ್ಯೂ ಬರುತ್ತೆ? ನನಗೆ 1 ರೂಪಾಯೇ ಬರುತ್ತೆ, 5 ರೂಪಾಯಿ ಬರ್ತದ? ದಟ್ ಈಸ್ ವೈ ದಿಸ್ ಈಸ್ ರಾಂಗ್. ಕರೆಕ್ಟ್? ಇಷ್ಟೇ. ನೀವು ಅದನ್ನು ರಿಲೇಟಿವ್ ಸ್ಟೆಬಿಲಿಟಿಗೆ ಕೊಂಡೋಗಬೇಕು, ರಿಯಲ್ ಲೈಫ್ ಎಕ್ಸಾಂಪಲ್ ಜೊತೆ ಬರಬೇಕು. ಇಫ್ ಯು ನೋ ದ ಕಾನ್ಸೆಪ್ಟ್ ಆರ್ ನಾಟ್ ನೋಯಿಂಗ್ ದ ಕಾನ್ಸೆಪ್ಟ್, ದಿಸ್ ಇಸ್ ವಾಟ್. ಈಗ ಇದು ಗಾನ್ ಆದರೆ ದಿಸ್ ಇಸ್ ಗಾನ್ 2 and 3 ಈಸ್ ಅನ್ ಆನ್ಸರ್. ಕರೆಕ್ಟ್? ಈ ಥರದ ಸ್ಕಿಲ್ ಸೆಟ್ಟನ್ನು ನಿಮಗೆ 60 ಕ್ವಶನ್ ಅಥವಾ 50 ಕ್ವಶನಲ್ಲಿ ಡೀಲ್ ಮಾಡಬೇಕಾಗಿರುತ್ತೆ. ಆ 50 ಕ್ವಶನಲ್ಲಿ ಪ್ರಾಬಬಲಿ ಒಬ್ಬ ವ್ಯಕ್ತಿ 40 ಕ್ವಶನ್ಗೆ ಡೀಲ್ ಮಾಡ್ಬೋದು, ಈ ಕೆಪಾಸಿಟಿ ಮೇಲೆ ಹೋಗಿ. ಸೊ 40 + 20 ಎಷ್ಟಾಯಿತು? 60 ಕ್ವಶನ್. 60 ಪ್ಲಸ್ ಒಂದು 10 ಕ್ವಶನ್ ಎಲ್ಲರಿಗೂ ಬರ್ತದೆ, 15 ಕ್ವಶನ್ನು, 75 ಕ್ವಶನ್, 80 ಕ್ವಶನನ್ನು ಅಟೆಂಡ್ ಮಾಡಿದ್ರಿ. ಕ್ಲಿಯರ್ ಆಯಿತು? ದಿಸ್ ಇಸ್ ವೈ ಅಯ್ಯಜ್ಞಾನಿಯಲ್ಲಿ ಪ್ರತಿದಿನ UPSCಯ ಆತ್ಮವನ್ನು ಹೇಳಿಕೊಡ್ತೇವೆ. ಈಗ ಕ್ವಶನ್ ಪೇಪರ್ ನೋಡಿದ್ರಲ್ಲ, ನಿಮಗೆ ಸ್ಟೇಟ್ಮೆಂಟು ಫಸ್ಟ್ ಕ್ವಶನಿಗೂ 3ನೇ ಕ್ವಶನಿಗೂ 6ನೇ ಕ್ವಶನಿಗೂ ಡಿಫ್ರೆನ್ಸ್ ಕಾಣಲ್ವಾ? ಒಂದು ಸ್ಟೇಟ್ಮೆಂಟ್ ವೈಸ್ ಇದೆ, ಇನ್ನೊಂದು ನಿಮಗೆ ನಾರ್ಮಲ್ ಅನ್ನಿಸ್ತಿದೆ. ಇನ್ನೋಡಿ, ಒಂದು ಸ್ಟೇಟ್ಮೆಂಟ್ ವೈಸ್ ಇದೆ, ಇನ್ನೊಂದು ನಾರ್ಮಲ್ ಅನ್ನಿಸ್ತಿದೆ, ಇನ್ನೊಂದು ನೋಡಿ, ಈಗ ಒಂದು ಲಾಸ್ಟ್ ಕ್ವಶನ್ ಮಾಡ್ತೀನಿ ನೋಡಿ. ಇವಾಗ ಈ ಥರದ ಸ್ಟೇಟ್ಮೆಂಟ್ ಕ್ವಶನ್ನು ಪ್ರತಿ ಕ್ವಶನ್ ಅಡ್ರೆಸ್ ಮಾಡಬೇಕಾದ್ರೆ ಮನಸ್ಸು ಎಂಟಿ ಆಗಿರಬೇಕು. ನನಗೇನು ಗೊತ್ತಿಲ್ಲ ಅನ್ನೋದಕ್ಕಿಂತ ನಾನು ಈಗ ಫ್ರೆಶ್ ಆಗಿ ಯೋಚನೆ ಮಾಡ್ತಿದ್ದೀನಿ. ನೀವು ಗಾಡಿ ಓಡಿಸ್ತೀರಲ್ಲ, ಎಷ್ಟು ಜನ ಗಾಡಿ ಓಡಿಸ್ತೀರಿ? ನೀವು ನಾಗರಬಾವಿಗೆ ಹೋಗ್ಬೇಕೀಗ, ಗಾಡಿ ನಾಗರಬಾವಿಗೆ ರೂಟ್ ಗೊತ್ತು, ಯಾವುದು ಅಡ್ಡ ಬರ್ತದೆ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತೀರಾ? ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಹಿಯರ್. ಎಂಟಿ ಮೈಂಡ್ ಇಸ್ ದ ಡೆವಿಲ್ಸ್ ವರ್ಕ್ಶಾಪ್ ಅಲ್ಲ ಇಲ್ಲಿ, ವಿಚಿತ್ರ ಇಲ್ಲಿ. ಎಂಟಿ ಮೈಂಡ್ ವರ್ಕ್ ಇಲ್ಲಿ. ನೋಡಿ, ಈಗ ಇಲ್ಲಿ ಒಂದು ಕ್ವಶನ್ ಇದೆ. ನೋಡಿ, ಈಗ G20 ಕಾಮನ್ ಫ್ರೇಮ್ವರ್ಕು ನಿಮಗೆ ಎಲ್ಲಾದರೂ ಒಂದು ಕಡೆ G20 ಅಂತ ಕೇಳಿರ್ತೀರ. ಅಂದರೆ ಏನು? ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಅಷ್ಟೇ. ನನಗಾಗಿ ಏನು ಮಾಡ್ತಾರೆ ನನಗೆ ಬೇಡ. ಓಕೆ, G20ಯಲ್ಲಿ ಕಾಮನ್ ಫ್ರೇಮ್ವರ್ಕು ಅಂದರೆ ಅವರು ಈಗ ಕೆಂಡೈ ಫ್ರೇಮ್ವರ್ಕ್ ಥರ ಒಂದು ಯಾವುದೋ ಒಂದು ಇಶ್ಯೂಗೆ ಫ್ರೇಮ್ವರ್ಕ್ ಮಾಡಿದ್ದಾರೆ, ಅಷ್ಟೇ ಇರೋದು. ಇದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಇಟ್ ಈಸ್ ಅನ್ ಇನಿಷಿಯೇಟಿವ್ ಎಂಡೋರ್ಡ್ ಬೈ G20 ಟುಗೆದರ್ ವಿತ್ ದಿ ಪ್ಯಾರಿಸ್ ಕ್ಲಬ್. ಪ್ಯಾರಿಸಲ್ಲೇ ಆಗಿದ್ದರು. ಆ್ಯಂಡ್ G20 ಕಾಮನ್ ಕಮಿಕ್ಕು ಅವರೇ ಮಾಡಬೇಕಾ? ಈಗ ಅಯ್ಯಜ್ಞಾನಿಯಲ್ಲಿ ಸರ್ವೆ ಮಾಡಬೇಕಾ? ಇನಿಷಿಯೇಟಿವ್ ಈಗ ಹೂ ಈಸ್ ಗೋಯಿಂಗ್ ಟು ಲೀಡ್ ದ ಇನಿಷಿಯೇಟಿವ್? ಸರ್, ದಟ್ ಈಸ್ ವಾಟ್ ದ ಮೀನಿಂಗ್. G20ನೇ ಮಾಡುತ್ತೆ. ಕರೆಕ್ಟ್. ನೆಕ್ಸ್ಟ್, ಇಟ್ ಈಸ್ ಅನ್ ಇನಿಷಿಯೇಟಿವ್ ಟು ಸಪೋರ್ಟ್ ಲೋ ಇನ್ಕಮ್ ಕಂಟ್ರೀಸ್ ವಿತ್ ದಿ ಅನ್ಸ್ಟೇಬಲ್ ಡೆಬಿಟ್. ಯೋಚನೆ ಮಾಡಿ, ನೀವು ಶ್ರೀಮಂತರು, ನೀವು ಬಡವರು. ಓಕೆ, ಯಾರಿಗೆ ಪ್ರಯಾರಿಟಿ ಕೊಡ್ತೀರಿ ಒಂದು ಡೆವಲಪ್ಮೆಂಟಲ್ಲಿ? ಬಡವರಿಗೆ ಕಾಲೆ. ಶ್ರೀಮಂತರು ಈಗ UK USA ತೊಗೊಳ್ಳಿ, ಇಂಡಿಯಾ GDP ವೈಸ್ ನೋಡೋದಾದರೆ ಚೈನಾ, ಜಪಾನ್, ಈಗ ನಮ್ಮದು 3rd ಲಾರ್ಜೆಸ್ಟಿಗೆ.
ಯೋಚನೆ ಮಾಡಿ, ಯಾಕೆ ನಾವು ರಿಚ್ ಕಂಟ್ರೀಸ್ಗೆ ಕೊಡ್ತಾರೆ G20? ಸೊ ದಿಸ್ ಇಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ಹೌದಾ? ಈ ಥರದ ಅಪ್ಲಿಕೇಶನನ್ನು ನಾವು ಹೇಳ್ಕೊಡ್ತೀವಿ ಪ್ರತಿದಿನ 10 ಕ್ವಶನ್ನಂತೆ. ಆವಾಗೇನಾಗುತ್ತೆ, ಯು ಪಿ ಎಸ್ ಸಿಯ ಆತ್ಮವನ್ನು ಗೊತ್ತಿರ್ತದೆ. ಈ ಒಂದು ಕ್ವಶನನ್ನು ಅಡ್ರೆಸ್ ಮಾಡಬೇಕಾದ್ರೆ MT ಆಗಿರಬೇಕು ನಂಬರ್ 1. ನಂಬರ್ 2, ನಿಮಗೇನೋ ಗೊತ್ತಿಲ್ಲ ಅನ್ನೋದು ಬಿಟ್ಬಿಡಿ, ಏನು ಇದೆ ಅದರಲ್ಲಿ ಜುಗಾಡ್ ಹೇಗೆ ಮಾಡೋದು ಅನ್ನೋದನ್ನು ಕಲಿಬೇಕು. ಆ್ಯಂಡ್ 25 ಕ್ವಶನ್ ಏನಿಗೆ ಎಲ್ಲರಿಗೂ ಬರುವಂಥದ್ದು, ಅದಕ್ಕೆ ನಮ್ಮ ಹತ್ರ ಜ್ಞಾನಿ ಮಾಡ್ಯೂಲ್ಸ್ ಕೊಡ್ತೇವೆ, ಅದರಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಈಗ ಸರಿ, ಪ್ರಿಲಿಮ್ಸ್ ಬಗ್ಗೆ ಗೊತ್ತಾಯಿತು. ಮೇನ್ಸ್ ಯಾವ ಥರ ಅಪ್ರೋಚ್ ಮಾಡ್ತಾರೆ, ಮೇನ್ಸಲ್ಲಿ ತುಂಬ ಬರೆಯೋರಿಗೆ ಹೇಗೆ, ಆನ್ಸರ್ ರೈಟಿಂಗ್ ಡೈಲಿ ಬರೀಬೇಕಾ, ಇಂದು ಕರೆಂಟ್ ಅಫೇರ್ನ ಯಾವ ಥರ ಓದಬೇಕು ಅನ್ನುವಂಥದ್ದು. ಈಗ ನೋಡಿ, ಒಂದು ಕ್ವಶನ್ ಪೇಪರನ್ನು ತೊಗೋತೀನಿ. ಒಂದು ಕ್ವಶನ್ ಪೇಪರ್ 2024 ನೋಡಿ, ಇದು ಜನರಲ್ ಸ್ಟಡೀಸ್ ಪೇಪರ್ 2. ಓಕೆ, ಈಗ ನಿಮಗೆ ಗೊತ್ತಿದೆ ಮೇನ್ಸಲ್ಲಿ GS 1, 2, 3, 4 ಅಂತ ಸಬ್ಜೆಕ್ಟ್, ಆಪ್ಷನಲ್ ಅಂತ ಸಬ್ಜೆಕ್ಟ್. ಜನರಲ್ ಸ್ಟಡೀಸ್ 2 ಪೇಪರ್ ಎಲ್ಲ ಸೂರ್ಯನ ಮೇಲೆಯೇ ಕೇಳುಗ, ಆಕಾಶದ ಮೇಲೆಯೇ ಕೇಳುಗ ಅಂತಂದರೆ ಆ ಥರ ಅಲ್ಲ. ಈಗ ತೋರಿಸ್ತೀನಿ ನೋಡಿ. ಈ ಕ್ವಶನ್ ಏನಿದೆ, ಎಕ್ಸಾಮಿನೇಷನ್ಗೆ ಎಲೆಕ್ಟ್ರಾನ್ ರಿಫಾರ್ಮ್, ಎಲೆಕ್ಷನ್ ಮೇಲೆ ಒಂದು ಕ್ವಶನ್ ಇದೆ. ಓಕೆ, ಜಸ್ಟ್ ಯು ಸಿ ದ ಕ್ವಶನ್, ದಟ್ಸ್ ಆಲ್. ನಿಮಗೆ ಇವಾಗ ಆಶ್ಚರ್ಯ ಆಗುತ್ತೆ ನಾನು ಹೇಳೋದು. ಆ್ಯಂಡ್ ಎಕ್ಸ್ಪ್ಲೈನ್ ದ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಲೋಕ್ ಅದಾಲತ್ ಆ್ಯಂಡ್ ಆರ್ಬಿಟ್ರಿ, ಅಂದರೆ ಜುಡಿಷರಿ ಮೇಲೆ ಒಂದು ಕ್ವಶನು. ಸರಿ. ಆ್ಯಂಡ್ ಗ್ರೋತ್ ಆಫ್ ಕ್ಯಾಬಿನೆಟ್ ಸಿಸ್ಟಮ್, ಪರ್ಟಿಕ್ಯುಲರ್ಲಿ ಪಾರ್ಲಿಮೆಂಟ್ ಆ್ಯಂಡ್ ಲೆಜಿಸ್ಲೇಷನ್ ಮೇಲೆ ಒಂದು ಕ್ವಶನು. ಆ್ಯಂಡ್ ಡ್ಯೂಟಿ ಟು ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಂದು ಕ್ವಶನು. ಅನಾಲಿಸಿಸ್ ದ ಲೋಕಲ್ ಬಾಡಿ, ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಒಂದು ಕ್ವಶನು. ನೆಕ್ಸ್ಟ್ ನೋಡಿ, ಪಬ್ಲಿಕ್ ಚಾರಿಟಿ NGO SHG ಅದರ ಮೇಲೆ ಒಂದು ಕ್ವಶನು. ಅದಾದ ಮೇಲೆ ಪಾವರ್ಟಿ ಮಾಲ್ನ್ಯೂಟ್ರಿಷನ್, ಹಂಗರ್ ಬಗ್ಗೆ ಒಂದು ಕ್ವಶನು. ಡೆಮಾಕ್ರೆಟಿಕ್ ಗವರ್ನೆನ್ಸ್ ಬಗ್ಗೆ ಒಂದು ಕ್ವಶನು. ಹಾಗೆ ನೋಡ್ತಾ ಬನ್ನಿ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು, ಡಿಪ್ಲೊಮ್ಯಾಟಿಕ್, ಬೈಲಾಟ್ರಲ್ ಆ್ಯಂಡ್ ಮಲ್ಟಿಲ್ಯಾಟ್ರಲ್, ಏಮ್ಸ್ ಆಫ್ ರೀಸೆಂಟ್ಲಿ, ಇದು ಪಬ್ಲಿಕ್ ಎಕ್ಸಾಮಿನೇಷನ್, ಇದಕ್ಕೆ ಜನರಲೈಸ್ಡ್ ಕ್ವಶನ್ ಎಜುಕೇಷನ್ ಮೇಲೆ. ರೈಟ್ ಟು ಪ್ರೈವಸಿ, ಆರ್ಟಿಕಲ್ 21 ಇದಕ್ಕೆ ನಾರ್ಮಲ್ ಕ್ವಶನ್ ಇನ್ ಕಾನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್. ಚಾಲೆಂಜಸ್ ಆಫ್ ಯೂನಿಯನ್ ಗೌರ್ಮೆಂಟ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್, ಯೂನಿಯನ್ ಆ್ಯಂಡ್ ಸೆಂಟ್ರಲ್ ಸ್ಟೇಟ್. ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಒಂದು ಕ್ವಶನ್ನು. ಕಂಪೇರ್ ದ US ಆ್ಯಂಡ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಕ್ವಶನ್ನು. ಈ ಕ್ವಶನನ್ನು ನೀವು 20 ಸಲನಾದರೂ ನೋಡಿ, ಯಾವ ಇಯರ್ಗಾದರೂ ನೋಡಿ, ಒಂದು ಸೆಟ್ ಆಫ್ ಆಬ್ಜೆಕ್ಟಿವ್ ಮೇಲೆ ಕೊಟ್ಟಿರ್ತಾರೆ. ಆ ಆಬ್ಜೆಕ್ಟಿವ್ಗೆ ನಾವೇನು ಮಾಡಿದ್ದೇವೆ, ಮೇನ್ಸನ್ನು ಕಟ್ ಡೌನ್ ಮಾಡಿದ್ದೇವೆ ಸಿಲೆಬಸ್ಸಲ್ಲಿ. ಐ ವಿಲ್ ಶೋ ಯು. ಇದಕ್ಕೆ ರೀಸನ್ ಏನು ನಾನು ತೋರಿಸ್ಲಿಕ್ಕೆ ಅಂತಂದರೆ, ಬ್ಲೂ ಪ್ರಿಂಟ್ ಏನಿದೆ, ನೋಡಿ, ಇದು ನಾವು ಡಿಸೈನ್ ಮಾಡ್ತಕ್ಕಂಥ ಇದರಲ್ಲಿ ಸಿಲೆಬಸ್ಸು ನಿಮಗೆ ಹೇಳಿದ್ದಾರೆ ಸರು. ಈಗ ನೋಡಿ, ಇದು ಪ್ರಿಲಿಮ್ಸಲ್ಲಿರುವ ಟಾಪಿಕ್ಸು. ಓಕೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ಸ್ ಇದರ ಮೇಲೆಯೇ ಬರ್ತದೆ ಅನ್ನುವಂತಹ ಶ್ಯೂರಿಟಿ ಇದ್ದು 1947ಇಂದ 2025ವರೆಗೂ ನೋಡಿ ಡಿಸೈನ್ ಮಾಡಿರ್ತಕ್ಕಂಥ ಪೇಪರ್. ಇದು ಓನ್ಲಿ ಫಾರ್ ಪ್ರಿಲಿಮ್ಸ್. ಓಕೆ, ಈಗ ಇದು ಮೇನ್ಸ್ ಪೇಪರ್, ಸೀಕ್ರೆಟ್, ಇದು ಮೇನ್ಸ್ ಪೇಪರ್. ಓಕೆನಾ? ಈ ಮೇನ್ ಸಿಲೆಬಸ್ನ ನಾವೇನು ಮಾಡಿದ್ದೇವೆ, ಡಿಕೋಡ್ ಮಾಡಿ ಇಲ್ಲಿ ಎಷ್ಟು ಕ್ವಶನ್, ನಂಬರ್ ಆಫ್ ಕ್ವಶನ್ ಕೊಟ್ಟಿದ್ದಾರೆ ಅಂತ. ಈಗ ನಾನು ನಿಮಗೆ ಪ್ರೀವಿಯಸ್ಲಿ ಪೇಪರ್ ತೋರಿಸಿದೆ, ಅದರಲ್ಲಿ 20 ಕ್ವಶನ್ 20 ಬುಲೆಟ್ಸ್ನಲ್ಲಿ ಬಂದಿದೆ. ಹೌದಾ? ಆ ಬುಲೆಟ್ ಯಾವ್ಯಾವುದರಲ್ಲಿ ಬಂದಿದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈಗ ನೋಡಿ, ನಾವು ಹೇಗೆ ಪಾಠ ಮಾಡ್ತೀವಿ ಮೇನ್ಸ್ ಅಂತ. ನಂಬರ್ 1 ಇದು GS 1, ಇದು GS 2. ಓಕೆ, ಸಿನ್ಸ್ ಐ ಆಮ್ ಹ್ಯಾಂಡ್ಲಿಂಗ್ GS 2 ಆ್ಯಂಡ್ GS 3 ಐ ಆಮ್ ಟಾಕಿಂಗ್ ಅಬೌಟ್. ಈಗ ನೋಡಿ, GS 2 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಲ್ಲಿ 4 ಪೋರ್ಷನನ್ನು ಕೊಟ್ಟಿದ್ದೀನಿ. ಈ 4 ಪೋರ್ಷನ್ ಬಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಕ್ವಶನ್ ಬರೋದಿಲ್ಲ, 4 ಪೋರ್ಷನ್. ನೆಕ್ಸ್ಟ್ ಪಾಲಿಟಿಯಲ್ಲಿ ಪ್ರೆಸಿಡೆಂಟ್, ಜುಡಿಷರಿ, ಎಲೆಕ್ಷನ್, ಕಾನ್ಸ್ಟಿಟ್ಯೂಷನ್. ನೀವು 2025 ಫಸ್ಟ್ 5 ಕ್ವಶನ್ನ ನೋಡಿದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 1 ಕ್ವಶನ್, ಎಲೆಕ್ಷನ್, ಜುಡಿಷರಿ,
ನೋ ಕನ್ಸರ್ನ್ ಗವರ್ನೆನ್ಸ್ ಇರಲಿಲ್ವಾ? ಅದೇ ಥರದ ಡಿಸೈನಲ್ಲಿ ನಾವು ಸಿಲೆಬಸ್ಸನ್ನು ಮಾಡ್ತಿದ್ದೀವಿ. ಇದಕ್ಕೆ ಈಗ ಇದು ಸಿಲೆಬಸ್ಸು. ಫಾರ್ ಎಕ್ಸಾಂಪಲ್ ದಿಸ್ ದ ಸಿಲೆಬಸ್. ಓಕೆ, ಇವಾಗ ಏನಾಗುತ್ತೆ, ಜುಡಿಷರಿ ಪಾಠ ಮಾಡ್ತೇವೆ. ಪಾಠಕ್ಕೆ ನಿಮಗೇನು ಅನುಕೂಲ ಆಗುತ್ತೆ, ಯಾವ ರೀತಿಯ ಕ್ವಶನ್ ಪ್ರೀವಿಯಸ್ಲಿ ಕೊಟ್ಟಿದ್ದಾನೆ, ಮಗನು ಏನಿತ್ತು, ಅದರ ಬ್ಯಾಕ್ಗ್ರೌಂಡ್ ಏನು, ಎಲ್ಲವನ್ನು ಸಿಗುತ್ತೆ ಒಂದು ನೋಟ್ಸಿನ ಬುಲೆಟಲ್ಲಿ. ಯಾವ ರೀತಿ ನೋಟ್ಸ್ ಇರುತ್ತೆ ಐಎಗ್ನಲ್ಲಿ ಫಾರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೇನ್ಸ್. ಈಗ ನೋಡಿ, ಈಗೊಂದು ಅಗ್ರಿಕಲ್ಚರ್ ಟಾಪಿಕ್. ಓಕೆ, ಜನರಲ್ಲಿ ಏನಾಗುತ್ತೆ, ಯು ಪಿ ಎಸ್ ಸಿಲಿ ಅಗ್ರಿಕಲ್ಚರ್ ಅಂತಂದರೆ ಒಂದೇ ಸ್ಟ್ರಕ್ಚರಲ್ಲಿ ಮುಗಿಸ್ತಾರೆ. ಇಟ್ ಮೇ ಬಿ 3 ಡೇಸಲ್ಲಿ ಮುಗಿಸ್ತಾರೆ. ಪ್ರಾಬ್ಲಮ್ ಏನಾಗುತ್ತೆ, ಅಗ್ರಿಕಲ್ಚರಲ್ಲಿ 14-15 ಪ್ಯಾಟರ್ನ್ ಇದೆ. ಅಗ್ರಿಕಲ್ಚರ್, ಮಾರ್ಕೆಟಿಂಗ್, ಇರಿಗೇಷನ್, ಡೆವಲಪ್ಮೆಂಟ್, ಸೊಲ್ಯೂಷನ್ಸ್ ಆ್ಯಂಡ್ ಇದು ನೀವು PDS, ಟ್ರಾನ್ಸ್ಪೋರ್ಟೇಷನ್ನು, ಆ ಥರದ್ದು. ನಾವೇನು ಮಾಡ್ತೇವೆ, ಪ್ರತಿಯೊಂದು ಟಾಪಿಕ್ಕಿಗೆ, ಈಗ ಅಗ್ರಿಕಲ್ಚರ್, ಇರಿಗೇಷನ್, ಇದಕ್ಕೆ ನೀವು ಮೇನ್ಸಲ್ಲಿ ಏನು ಬರೀಬೇಕು, 2 pages ಬರೀಬೇಕು ಫಾರ್ 150 ವರ್ಡ್ಸು ಅಂದರೆ 10 ಮಾರ್ಕರ್. 3 pages ಬರೀಬೇಕು 250 ವರ್ಡ್ಸ್ ಅಂದರೆ 15 ಮಾರ್ಕರ್. ಹೌದಾ? ಅದಕ್ಕೇನೇನು ಬರೀಬೇಕು, ಇಂಟ್ರಡಕ್ಷನ್ನು, ಅದರಲ್ಲಿ ಸ್ಟ್ಯಾಟಿಸ್ಟಿಕ್ ಇರಬೇಕು, ರೆಕಮೆಂಡೇಷನ್ ಇರಬೇಕು, ಚಾಲೆಂಜಸ್ ಇರಬೇಕು, ಸೊಲ್ಯೂಷನ್ ಇರಬೇಕು, ವೇ ಫಾರ್ವರ್ಡ್ ಇರಬೇಕು, ಕಮಿಟೀಸ್ ಇರಬೇಕು, ಸ್ಕಿಮ್ಯಾಟಿಕ್ ಇರಬೇಕು. ಹೌದಾ? ಏನು ಬೇಕಲ್ಲ ಅದಕ್ಕೆ ಈಗೆಲ್ಲ ಡಿಸೈನ್ ಮಾಡಿದ್ದೇವೆ ಪರ್ ಟಾಪಿಕ್. ಈಗ ಪೇಜಸ್ ನೋಡಿ ಎಷ್ಟಿಗೆ, 1 to 5 pages ಇದೆ. ಹೌದಾ? ಒಂದು ಟಾಪಿಕ್ಕಿಗೆ 5 ಪೇಜ್ ಇದೆ ಅಷ್ಟೇ. ಈಗ ನೋಡಿ, ಇಂಟ್ರಡಕ್ಷನ್ ಬರೀಲಿಕ್ಕೆ, ಇಂಟ್ರಡಕ್ಷನ್ ಅಂದರೆ ಏನು, ಅಗ್ರಿಕಲ್ಚರ್, ಇರಿಗೇಷನ್ ಅಂದರೆ ಏನು ಗೊತ್ತಾಯಿತು. ಅದಕ್ಕೆ ಕಾಗಸ್ ಕೊಟ್ಟಿದ್ದೇನೆ, ಆಬ್ಜೆಕ್ಟಿವ್ ಆಫ್ ಇರಿಗೇಷನನ್ನು ಕೊಟ್ಟಿದ್ದೇನೆ, ಸೊಲ್ಯೂಷನ್, ಸ್ಟ್ಯಾಟಿಸ್ಟಿಕ್ ಏನು ಬರಿಬೋದು, ಕಾಮನ್ ಮಿನಿಮಮ್ ಸ್ಟ್ಯಾಟಿಸ್ಟಿಕ್ಕನ್ನು ಕೊಟ್ಟಿದ್ದೇನೆ, ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಲೀಗಲ್ ಫೆಸಿಲಿಟಿಯನ್ನು ಕೊಟ್ಟಿದ್ದೇನೆ, NGO ಆ್ಯಂಡ್ SHG ಫೀಸಿಬಿಲಿಟಿ ಯಾವ ಥರ ಅಪ್ಲೈ ಆಗುತ್ತೆ ಅನ್ನುವಂಥದ್ದು, ಟೈಪ್ ಆಫ್ ಇರಿಗೇಷನ್ ಏನೇನಿದೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಕೇಸ್ ಸ್ಟಡಿ ಯಾವ ಥರ ಒಂದು ಯೂಸ್ ಮಾಡ್ಬೋದಲ್ಲ ಕೇಸ್ ಸ್ಟಡಿ ಎಕ್ಸಾಮಿನೇಷನಲ್ಲಿ, ಅದು ಒಂದು ನಂಬರ್ ಆಫ್ ಕೇಸ್ ಸ್ಟಡಿ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ನಮ್ಮ ವಿಜಯನಗರ ಚೋಳ ಏನು ಮಾಡ್ತಿತ್ತು ಅನ್ನುವಂಥದ್ದನ್ನು ಕೊಟ್ಟಿದ್ದೇನೆ. ಪಬ್ಲಿಕ್ ಸ್ಪೀಚ್, ನೀವು ಕನ್ಕ್ಲೂಷನ್ ಬರೀಬೇಕಾದ್ರೆ ಹೆಲ್ಪ್ ಆಗುತ್ತೆ. ಮತ್ತು ಗೌರ್ಮೆಂಟ್ ಇನಿಷಿಯೇಟಿವ್ ಹೇಗಿತ್ತು, ಅದಾದ ಮೇಲೆ ಚಾಲೆಂಜಸ್ ಏನೇನು, ಅದಕ್ಕೆ ಎಕ್ಸಾಂಪಲ್ ನಿಮಗೆ ಓವರ್ ದ ಸಿನಾರಿಯೋ ಸಿಗುತ್ತೆ. ಆ್ಯಂಡ್ ಸೊಲ್ಯೂಷನ್ ಯಾವ ಥರ ಬರೀಬೇಕು, ವೇ ಫಾರ್ವರ್ಡ್ ಅಂದರೆ ಏನು, ಸೊಲ್ಯೂಷನ್ ಡಿಫ್ರೆಂಟ್, ವೇ ಫಾರ್ವರ್ಡ್ ಡಿಫ್ರೆಂಟ್, ಅದಕ್ಕೆ ಬೇರೆ ಬೇರೆ ಮಾಡಿದ್ದೇನೆ. ಅದಾದಮೇಲೆ ಕನ್ಕ್ಲೂಷನ್ ಆ್ಯಂಡ್ ಕೊಟೇಷನ್. ನೀವು ಏನು ಬರೀತೀರ ಈಗ ಬಿಟ್ಟು, ಒಂದು 2 pages 3 pagesಲ್ಲಿ ಮೇನ್ಸಲ್ಲಿ 7 minutes ಅಥವಾ 9 minutesಲ್ಲಿ ಈ ಒಂದು ಪೋರ್ಷನ್ ಬಿಟ್ಟು ಏನು ಬರೀಲಿಕ್ಕಾಗುತ್ತೆ, ಏನಾದರೂ ರೀಸೆಂಟ್ ಇನ್ವೆನ್ಷನ್ ಮಾಡಿದರೆ ಬರಿಬೋದು. ದಟ್ಸ್ ವಾಟ್. ಅಪ್ಡೇಟೆಡ್ ನೋಟ್ಸನ್ನು ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ ನಿಮ್ಮ ಕೆಲಸ ಕಡಿಮೆ, ನಮ್ಮ ಕೆಲಸ ಜಾಸ್ತಿ ಕೊಡೋದ್ರಲ್ಲಿ. ಆದರೆ ರಿವರ್ಸ್ ಇಂಜಿನಿಯರಿಂಗ್ಗೆ ಏನು ತೊಗೋತಾ ಇದ್ದೀವಿ ನಿಮ್ಮಿಂದ ಅಂದರೆ, ಈಗ ಈ ಪಾಠ ನಾನು ಮಾಡ್ತೇನೆ, ಮಾಡಿ ಆದಮೇಲೆ ನಿಮಗೆ ನೋಟ್ಸ್ ಕೊಡ್ತೇನೆ, ನೋಟ್ಸು ಕೊಟ್ಟು ಮಾಡಿದಾಗಿನ ಇನ್ನೊಂದು ಪಾಠ ಮಾಡ್ತೇನೆ. ಆದರೆ ನೀವು ನನಗೀಗನ ಒಪ್ಪಿಸಬೇಕು. ದಿಸ್ ಇಸ್ ದ ಟಾರ್ಗೆಟ್. ಈಗ ಡಿಗ್ರಿ ಆಗಿದೆ, ಮಾಸ್ಟರ್ಸ್ ಆಗಿದೆ, ನಾವು ಅದು ನೋಡೋದಿಲ್ಲ. ನೀವು ಆರ್ ದ ಫ್ರೆಶ್ ಕ್ಯಾಂಡಿಡೇಟ್ ಫಾರ್ UPSC. ಏನಾಗುತ್ತೆ, UPSCಯಲ್ಲಿ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಪಾಠ ಯಾರು ಬೇಕಾದರೂ ಮಾಡ್ತಾರೆ. ನೀವು ಯಾವುದೇ ಯೂಟ್ಯೂಬ್ ವೀಡಿಯೋ ನೋಡಿ ಒಂದು ಟಾಪಿಕ್ ಬಗ್ಗೆ 100% ಇದ್ದೇ ಇರ್ತದೆ. ಅದಕ್ಕೋಸ್ಕರ ಈಗ ನನಗೆ ಬರುವಂತಿಲ್ಲ. ನಮ್ಮಲ್ಲಿ ಏನು ವಿಶೇಷತೆ ಅಂದರೆ, ನಾವು ನಿಮಗೆ ಒಂದು ಟಾಪಿಕನ್ನು ಪಾಠ ಅಪ್ಲಿಕೇಶನ್ ಥರನೇ ಮಾಡಿರ್ತೇವೆ. ಆ ಪಾಠ ನೀವು ತಿಳ್ಕೊಂಡಾದ್ಮೇಲೆ ನೋಟ್ಸನ್ನು ಕೊಡ್ತೇವೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ನಾಳೆ ನಿಮಗೆ ಇನ್ನೊಂದು ಪಾಠ ಆಗುತ್ತೆ. ತದನಂತರ ನೀವು ನನಗೆ ಒಬ್ಬರು A4 ಶೀಟಲ್ಲಿ ಅದನ್ನು ಬರೀತೀರಾ, ಇನ್ನೊಬ್ಬರು ನನಗೆ ವೈವಾ ವಾಯ್ಸ್ ಮಾಡ್ತೀರಾ, ಇನ್ನೊಂದು ಬೋರ್ಡನ್ನು ಬರೀತೀರಾ. ಸೊ 3 ಜನಕ್ಕೆ 3 ಟಾಸ್ಕ್ ಇರ್ತದೆ. ಫಸ್ಟು ನಿಮಗೆ ಬ್ಯಾಚಲ್ಲಿ ಕಾಮನ್ ಮಿನಿಮಮ್ ಟಾಪಿಕ್ಸ್ ಇರ್ತದೆ, ಒಂದು 15 ದಿನ. ಅದಾದ ಮೇಲೆ ಡಿಫ್ರೆಂಟ್ ಟಾಪಿಕ್ ಒಬ್ಬೊಬ್ಬರಿಗೆ ಹೋಗ್ತಾ ಇರ್ತದೆ. ಸೊ ನನಗೆ ಕಾಂಪಿಟೇಷನ್ ಇಯರ್. ಯಾವಾಗ ಇದರಿಂದ ಏನು ಅನುಕೂಲ ಆಯಿತು ಅಂದರೆ, ಒಂದು ನೀವು ಯಾವುದೇ ಇನ್ಸ್ಟಿಟ್ಯೂಷನ್ನು ಕೂಡ, ಈಗ ನಾವು ಎಲ್ಲ ಕಡೆ ಹೋಗಿದ್ವಿ. ಸೊ ಇನ್ಸ್ಟಿಟ್ಯೂಷನಲ್ಲಿ ಏನಾಗುತ್ತೆ, ನೋಟ್ಸನ್ನು ಕೊಡೋದಿಲ್ಲ. ಪಾಠ ಮಾಡ್ತೀವಿ, ನೀವು ನೋಟ್ಸ್ ಬರ್ಕೊಳ್ಳಿ ಅನ್ನುವಂಥದ್ದು. ಅಥವಾ ಟೆಸ್ಟ್ ಸೀರೀಸ್ ಮೇಲೆ ಟೆಸ್ಟ್ ಸೀರೀಸ್ ಕೊಡೋದು. ಎಷ್ಟು ಜನ ಟೆಸ್ಟ್ ಸೀರೀಸ್ ಬರೀತಾರೆ? ದೆರ್ ಆರ್ ಮೋರ್ ಪ್ರಾಬಬಲಿ 15 lakh ಪೀಪಲ್ ಬರೀತಾರೆ. ಯಾಕೆ ಕ್ಲಿಯರ್ ಆಗಿಲ್ಲ? ಯಾಕೆ ಅಂದರೆ ಏನು ಮಾಡಬೇಕು ಅದು ಮಾಡಿಲ್ಲ. ಈಗ ಈ ಇರಿಗೇಷನ್ ಟಾಪಿಕನ್ನು ನೀವು ಇವತ್ತು ಓದಿ ನಾಳೆ ಬಂದ್ರಿ ಅಂತಾದರೆ ನಿಮಗೂ
ಔಟ್ಸೈಡ್ ಇರುವ ಕ್ಯಾಂಡಿಡೇಟಿಗೂ ಅಥವಾ ಅಪಿಯರೆನ್ಸ್ ಕ್ಯಾಂಡಿಡೇಟ್ ಇರೆಸ್ಪೆಕ್ಟಿವ್ ಆಫ್ ದ ಇನ್ಸ್ಟಿಟ್ಯೂಷನ್ ಆರ್ ನಾನ್ ಇನ್ಸ್ಟಿಟ್ಯೂಷನ್ ಕ್ಯಾಂಡಿಡೇಟಿಗೂ ವ್ಯತ್ಯಾಸ ಏನು? ಯು ನೋ ದ ಕಾನ್ಸೆಪ್ಟ್, ಯು ಕ್ಯಾನ್ ರೈಟ್ ಇಟ್ ಇನ್ ದ ಡೇ ಬಿಫೋರ್ ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್ ಈಸ್ ಓವರ್. ಹೌದಾ? ಅದರಲ್ಲಿ ನಾವು ಬೆನಿಫಿಟ್ ಇರ್ತೀವಿ. ಈಗ ಇದು ಹೇಗೆ ಸರ್, 15 ದಿವಸಕ್ಕೊಮ್ಮೆ ಒಂದು ಟೆಸ್ಟ್ ಇರ್ತದೆ. ಆ ಟೆಸ್ಟಿಗೆ ಪ್ರಿಪೇರ್ ಮಾಡುವ ಹಂತ ಇದು. ಸೊ ಒಂದು ಟೆಸ್ಟಿಗೆ ಒಂದು 9 ಟಾಪಿಕ್ ಇದ್ದರೆ 9 ಟಾಪಿಕನ್ನು 15 ದಿವಸದಲ್ಲಿ ನೀವು ರಿವೈಸ್ ಮಲ್ಟಿಪಲ್ ಟೈಮ್ಸ್ ಮಾಡಿ ಆ ಟೆಸ್ಟ್ ನಿಮಗೆ ಟೆಸ್ಟೇ ಅನ್ಸಲ್ಲ, ರೈಟ್? ಆ್ಯಂಡ್ ನೀವು ಯು ಪಿ ಎಸ್ ಸಿಯ ಆತ್ಮದ ಕ್ವಶನನ್ನೇ ಕೊಡೋದು ನಾನು. ಯು ಪಿ ಎಸ್ ಸಿಯ ಪ್ರಿಲಿಮ್ಸ್ ಪೇಪರ್, ಯು ಪಿ ಎಸ್ ಸಿಯ ಮೇನ್ಸ್ ಪೇಪರ್ ಹೇಗೆ ಡಿಸೈನ್ ಆಗಿದೆ ಅದೇ ಥರದನ್ನೇ ನಾವು ಕೊಡೋದು. ಯಾಕೆ? ಇನ್ಸ್ಟಿಟ್ಯೂಷನನ್ನು ನಾವು ಕೊಡ್ಬೋದಲ್ಲ, ನಮ್ಮ ಹತ್ರ ಇನ್ಸ್ಟಿಟ್ಯೂಷನ್ದು ಇದೆ. ಪ್ರಾಬ್ಲಮ್ ಏನಾಗುತ್ತೆ, ನಿಮ್ಮ ಆತ್ಮ ಇನ್ಸ್ಟಿಟ್ಯೂಷನ್ ಆತ್ಮ ಆಗಬಾರ್ದು. ನಂಬರ್ ಆಫ್ ಟೈಮ್, ಈಗ ಒಂದು ಡಿಸೈನ್ ಪ್ಯಾಟರ್ನ್ ಡಿಸೈನ್ ಮಾಡುವವರು ಈಗ ಯು ಪಿ ಎಸ್ ಸಿ ಡಿಸೈನ್ ಮಾಡ್ತಾರಲ್ಲ, ಕ್ವಶನ್ ಹೇಗೆ ಮಾಡ್ತಾರೆ ಗೊತ್ತಾ? 1 ಇಯರ್ ಫುಲ್ ತೊಗೋತಾರೆ, 1 ದಿನದಲ್ಲಿ ಆಗಲ್ಲ. ಅದು ಒಂದು ಟಾಪಿಕ್ ತೊಗೋತಾರೆ, ಇದು ಕೊಡಬೇಕಾ ಬೇಡವಾ, ಕೊಟ್ಟ ಮೇಲೆ ಯಾವ ಪ್ಯಾಟರ್ನಿಗೆ ಹಾಕಬೇಕು, ಆ ಪ್ಯಾಟರ್ನಲ್ಲಿ ಯಾವ ಥರ ಕಂಜಂಕ್ಷನ್ ವರ್ಡ್ ಹಾಕಬೇಕು, ಈಗಿನ ಕಷ್ಟನ ಮಾಡ್ರೇಟಾ ಎಲ್ಲ ಥಿಂಕ್ ಮಾಡ್ತಾರೆ. ಈಗ ಜ್ಞಾನಿಯಲ್ಲಿ ಒಂದು 25 ಟೆಸ್ಟ್ ಸೀರೀಸ್ ಇದೆ. 25 ಟೆಸ್ಟ್ ಸೀರೀಸನ್ನು ಒಮ್ಮೆಲೆ ನಾನು ಕೊಡ್ಕು ಅಂದರೆ ಜ್ಞಾನಿಯ ಆತ್ಮ ಗೊತ್ತಾದಂತೆ. ಟೆಸ್ಟ್ ಸೀರೀಸ್ ನಮ್ಮ ಜ್ಞಾನಿಯಲ್ಲಿ ಏನು ಕೊಡ್ತೇವೆ ಅದನ್ನು ನಾವೇನು ಮಾಡ್ತಾ ಇದ್ದೇವೆ, ಮಾಡ್ಯೂಲ್ಸನ್ನೇ ಕೊಡ್ತಾ ಇದ್ದೇವೆ. ಪಾಲಿಟಿ, ಎಕನಾಮಿಕ್ಸ್, ಎನ್ವಿರಾನ್ಮೆಂಟಲ್ PDF ಇದೆಲ್ಲ ಅದರಲ್ಲೇ ಕೊಡ್ತಾ ಇದ್ದೇವೆ. ಅದನ್ನು ನೀವು ಓದಿ, ತದನಂತರ ನಿಮಗೆ NCERT ಓದುವ ಅವಶ್ಯಕತೆ ಇಲ್ಲ, ಅದರಲ್ಲೇ ಎಲ್ಲ ಕವರ್ ಆಗಿದೆ. ನಾವೇ NCERT ಓದಿ ಎಲ್ಲ ಕೊಟ್ಟಿದ್ದೇವೆ. ತದನಂತರ ಈ ಒಂದು ಎಕ್ಸಾಮಿನೇಷನನ್ನು ಬರೀತೀರಿ 15 days ಒನ್ಸ್. ಆವಾಗ ನೀವು ಎಲ್ಲಿರ್ತೀರಿ, 1 ತಿಂಗಳಲ್ಲಿ ನಿಮ್ಮ ಬೆಂಚ್ ಮಾರ್ಕ್ ಏನಿರುತ್ತೆ, ಓದುವ ಪ್ರಕ್ರಿಯೆ ಹೈ ಆಗುತ್ತೆ. ನಿಮ್ಮ ಎಫರ್ಟ್ ಏನು? ಡೈಲಿ ಪಾಠ ಕೇಳೋದು, ನಾವು ಕೇಳಿದ್ದನ್ನು ಮಾಡೋದು, ರಿವೈಸ್ ಮಾಡೋದು, ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡೋದು, 15 days ಒನ್ಸ್ ಎಕ್ಸಾಮ್ ಬರೆಯೋದು. ತದನಂತರ ನಿಮಗೆ ಈಸಿ ಆಗುತ್ತೆ. ಪ್ರಾಬಬಲಿ ಈಗ ನಮ್ಮ ಇನ್ಸ್ಟಿಟ್ಯೂಷನ್ ಏನು ಅಂದ್ಕೊಂಡಿದ್ದೀವಿ, 7 ಮಂತಲ್ಲಿ ನಾವು ಮುಗಿಸ್ತೇವೆ ಅಂತ ಟೈಅಪ್ ಇದೆ. ಏನು 7 ಮಂತಲ್ಲಿ ಮುಗಿಸೋದು ಅಂದರೆ, ಈಗ ಬೇರೆ ಒಂದು ವಿಂಗಿದೆ, 2 ವರ್ಷ ಆದರೂ ಸಿಲೆಬಸ್ ಮುಗ್ದಿಲ್ಲ. ಯಾಕೆ ಮುಗ್ದಿಲ್ಲ ಸಿಲೆಬಸ್ಸು? ಈ ಒಂದು ಸಿಲೆಬಸ್ ಪ್ಯಾಟರ್ನ್ ತೋರಿಸಿದ್ನಲ್ಲ ಬ್ಲೂ ಪ್ರಿಂಟಲ್ಲಿ, ಆ ಪ್ರಕಾರ ಆಗಿರೋದಿಲ್ಲ. ಪ್ರಿಲಿಮ್ಸಿಗೆ ಬೇರೆ, ಮೇನ್ಸಿಗೆ ಬೇರೆ ಅಂತ ಮಾಡ್ತಾ ಇಲ್ಲ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ನೋಟ್ಸನ್ನು ಕೈಯಲ್ಲಿ ಬರೆಸ್ತಾರೆ, ಅದು ಕ್ವಾಲಿಟಿ ಆಗಿರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಕೆಲವು ಕಡೆ ನೋಟ್ಸೇ ಕೊಡೋದಿಲ್ಲ. ನಾವೇನು ಮಾಡ್ತೇವೆ, ನಿಮಗೆ ಆ ಬೇಳೆಯನ್ನು ಕೊಡ್ತಾ ಇಲ್ಲ ನೋಟ್ಸನ್ನು. ನಿಮಗೆ ಪ್ರಾಕ್ಟೀಸ್ ಮಾಡಿ, ಮಲ್ಟಿಪಲ್ ಟೈಮ್ ಪ್ರಾಕ್ಟೀಸ್ ಮಾಡಿ. ಇಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಮನೆಗೆ ಹೋಗು ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮ ಪ್ರಾಕ್ಟೀಸ್ ನಿಮ್ಮ ಕೈಯಲ್ಲಿದ್ದರೆ ಇಲ್ಲಿ ರ್ಯಾಂಕ್ ಬರೋದು ದೊಡ್ಡ ವಿಷಯ ಅಲ್ಲ. ಏನು ಸರಿ ಈ ಥರ ಡೈರೆಕ್ಟಾಗಿ ಹೇಳ್ತಾ ಇದ್ದೀರಿ, ಯಾರೂ ಈ ಥರ ಹೇಳಲಿಲ್ಲ. ಈಗ ನೋಡಿ ಲೆಕ್ಕ ಹಾಕಿ, ನಿಮಗೆ ಅನಾಲಿಸಿಸನ್ನು ಹೇಳಿದ್ದೇನೆ, ಮೇನ್ಸಿಗೂ ಹೇಳಿದ್ದೇನೆ. ಈಗ ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ತೇನೆ. ಸಪೋಸ್ ಯು ಹ್ಯಾವ್ ಎನ್ ಎಕ್ಸಾಮಿನೇಷನ್ ಆಫ್ 2027, ಓಕೆ, 100 ಕ್ವಶನಲ್ಲಿ ನೀವೊಂದು 85 ಕ್ವಶನ್ ಅಟೆಂಡ್ ಮಾಡ್ತೀರಿ. 1 ನಿಮಿಷ ಕೊಡಬೇಕು ಒಂದು ಕ್ವಶನಿಗೆ. ಅದರಲ್ಲಿ 50 ಕ್ವಶನ್ ಅನಾಲಿಸಿಸ್ ಫಾರ್ಮೇಟ್, 25 ಎಲ್ಲರಿಗೂ ಗೊತ್ತು, 15 ಯಾರಿಗೂ ಗೊತ್ತಿಲ್ಲ. ದಿಸ್ ದ ಸಿಚುವೇಶನ್. ಬಟ್ ಇದನ್ನು ನೀವು ಡೇ 1 ಏನು ನೀವು ಬರ್ತಿರಲ್ಲ ನಮ್ಮಲ್ಲಿ, ಅಲ್ಲಿಂದ ನೀವು ಅನಾಲಿಸಿಸ್ ಸ್ಟಾರ್ಟ್ ಮಾಡಿರ್ತೀನಿ ನಾನು. ವೆದರ್ ಯು ನೋ ದ ಕಾನ್ಸೆಪ್ಟ್ ಆರ್ ನಾಟ್, ದಟ್ ಈಸ್ ನಾಟ್ ಬಾದರ್ ಟು ಮೀ. ಐ ವಿಲ್ ಮೇಕ್ ಯು ಈಸಿ. ಪ್ರತಿ ದಿನದ 10 ಕ್ವಶನನ್ನು ನಾನು ಸಾಲ್ವ್ ಮಾಡ್ತೀನಿ. ಯಾವಾಗ ನಾನು ಸಾಲ್ವ್ ಮಾಡೋದು ಗೊತ್ತಾಗಿ ನಿಮಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ದಿಸ್ ಇಸ್ ಒನ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಸಪೋಸ್ ಇರ್ತಾರೆ ಕ್ಯಾಂಡಿಡೇಟ್ ಗೊತ್ತಾಗೋದಿಲ್ಲ ಅವರಿಗೆ, ಮಲ್ಟಿಪಲ್ ಟೈಮ್ಸ್ ಪ್ರೀವಿಯಸ್ ಇಯರ್ ಪೇಪರ್ ಮಾಡಿರ್ತಾರೆ. ಯಾಕೆ ತಪ್ಪಾಗುತ್ತೆ? ನೀವು 10,000 ಸಲ ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಿ, ಆನ್ಸರ್ ನಿಮಗೆ ಗೊತ್ತಾಗಿರ್ಬೋದು, ಪ್ಯಾಟರ್ನ್ ನಿಮಗೆ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ವೈ UPSC. ನೀವು ಎಕ್ಸಾಮಿನೇಷನ್ ಬರೆಯೋದು ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡಿಂಗಿಗೆ ಹೊರತು ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗಿಗಲ್ಲ, ಅಥವಾ ಸಿಲೆಬಸ್ ಅಂಡರ್ಸ್ಟ್ಯಾಂಡಿಂಗಿಗಲ್ಲ. ಆ್ಯಂಡ್ ಈ 10 ಕ್ವಶನನ್ನು ಪ್ರತಿದಿನ ಸಾಲ್ವ್ ಮಾಡ್ತೀನಿ. ತದನಂತರ ನೀವೇ ಸಾಲ್ವ್ ಮಾಡ್ತೀರಾ. ಮಾಡಿ ನಿಮಗೆ ಎಕ್ಸಾಮಿನೇಷನ್ ಟೈಮಲ್ಲಿ ಎಷ್ಟು ಬೆನಿಫಿಟ್ ಆಯಿತು? ನೀವು ಪ್ರಾಕ್ಟೀಸು ನೀವು ಒಬ್ಬರೇ ಕೂತಾಗ ಮಾಡಲಿಕ್ಕೆ ಮನಸ್ಸು ಬರ್ತದ? ಯೂಶ್ವಲಿ ನೋಡಿ, ಕ್ಯಾಂಡಿಡೇಟ್ ಆಚೆ ಇರುವವರು 15 ದಿವಸದ ಟೆಸ್ಟ್ ಅಥವಾ ವಾರದ ಟೆಸ್ಟಿಗೆ ಮಾತ್ರ ಪ್ರಿಪೇರ್ ಆಗಿರ್ತಾರೆ. ಅವರ ಟೆಸ್ಟ್ ಒಂದೇ ಸಲ ಆಗಿರ್ತದೆ, ಹೌದಾ? ಒಂದು ಸಲ 15 ದಿವಸಕ್ಕೆ ಬರ್ತಾರೆ, ಟೆಸ್ಟ್ ಬರೀತಾರೆ, ಹೋಗ್ತಾರೆ. ಇಲ್ಲಿ ಆ ಥರ ಇರೋದಿಲ್ಲ. ಇಲ್ಲಿ ಪ್ರತಿದಿನ ನೀವು ಅದನ್ನು ಅಭ್ಯಾಸ ಮಾಡ್ತೀರಿ. ಅಫಿಷಿಯಲಿ ಟೆಸ್ಟ್ ಇರ್ತದೆ 15 days,
ಗ್ರೋತ್ ಫೆನಾಮಿನ ಹೀಗೆ ಇರ್ತದೆ. ಸೊ ಇದು ಪ್ರಿಲಿಮ್ಸು. ಇವತ್ತು ನೀವು 0 ಇರ್ಬೋದು, ನೀವು ಇದನ್ನು ಕ್ರಾಚ್ ಮಾಡಿದ್ರೆ ಲಾಚಲ್ಲಿ ಇರ್ತೀರಿ. ಈಗ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಇನ್ಫಾರ್ಮೇಷನ್ ಒಂದು, ಅದಕ್ಕೆ ನಮ್ಮ ಬುಕ್ಲೆಟ್ಟಿಗೆ ಆ್ಯಂಡ್ ಅನಾಲಿಸಿಸ್ ಒಂದು, ಅದಕ್ಕೆ ಡೈಲಿ ನೀವು 10 ಕ್ವಶನ್ ಸಾಲ್ವ್ ಮಾಡ್ತೀರಾ. ಆ್ಯಂಡ್ ಎನಿಥಿಂಗ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಇಯರ್ ದ್ಯಾಟ್ ವಿಲ್ ಬಿ ಸೆಟ್ ಬೈ ಮೀ. ನಾನು ಹೇಳ್ತೀನಿ ಅದನ್ನು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅದನ್ನು ನಾನು ಹೇಳ್ತೀನಿ. ನಿಮ್ಮ ಕಾರ್ಯಕ್ರಮವನ್ನು ಈಗೇ ಮಾಡ್ತೀನಿ, ನಿಮ್ಮ ಏಜ್ ಲಿಮಿಟನ್ನು ಈಗೇ ಮಾಡ್ತೀನಿ. ಪ್ರಿಪರೇಷನನ್ನು ನೀವು ಪಾಸಿಬಲ್ ಮಾಡಿಕೊಂಡ್ರೆ. ನಂಬರ್ 3 ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಈಗ ನಿಮಗೆ ಆ ಥರದ ಒಂದು ನೋಟ್ ಸಿಕ್ತು, ಹೌದಾ? 2 ಪೇಜಸ್ಸಿಗೆ ಬರೆಯೋದು ಒಂದೇ ನಿಮ್ಮ ಕಾರ್ಯಕ್ರಮ ಎಕ್ಕೆನ್ಸಿ ಥರ. ಆದರೆ ಏನು, ಇವತ್ತು ಇರಿಗೇಷನ್ ಓದಿದ್ರಿ, ನಾಳೆ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಓದ್ತೀರಿ, ಯಾವುದನ್ನು ರಿವೈಸ್ ಮಾಡ್ತೀರಿ. ಯಾವುದನ್ನು ಕ್ಲಬ್ ಮಾಡಲಿಕ್ಕೆ ಬಂದವ ಜಾಣ. ಆ ಕ್ಲಬ್ ಮಾಡಲಿಕ್ಕೆ ಬರೋದು ಹೇಗೆ, ನಾವು ಸೆಮಿನಾರನ್ನು ಮಾಡಿಸ್ತೀವಿ. ಸಡನ್ನಾಗಿ ಅಗ್ರಿಕಲ್ಚರ್ ಇರಿಗೇಷನನ್ನು ಲೋಕಲ್ ಸೆಲ್ಫ್ ಗವರ್ನೆನ್ಸ್ಗಾಗಿ ಹೇಳಿ ಅಂತೀವಿ. ಸ್ಟಾರ್ಟಿಂಗ್ ಯಾರಿಗೂ ಬರೋದಿಲ್ಲ, ಯಾಕೆ ಎವ್ರಿಥಿಂಗ್ ಇನ್ ಅಂಡರ್ ದ ಗ್ಲೋಬ್ ಅಂತಲೇ ಅಂದ್ಕೊಂಡಿರ್ತೀರಿ. ಯಾವಾಗ ನಿಮಗೆ ಇರಿಗೇಷನ್ ನೋಟ್ ಸಿಕ್ಕು, ಲೋಕಲ್ ಗವರ್ನೆನ್ಸ್ ನೋಟ್ ಸಿಕ್ಕು, ಕಪಲ್ ಮಾಡಲಿಕ್ಕೆ ಅನಾಲಿಸಿಸ್ ಏನಿದೆ ಅದನ್ನು ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಮೆಂಟಲ್ ಆನ್ಸರ್ ರೈಟಿಂಗ್ ಅಂತ ನಾವು ಕರಿತೀವಿ. ಈಗ ನೀವು ಯಾವತ್ತೂ ಈ ಪದವನ್ನು ಕೇಳಿರೋಗಿಲ್ಲ. A4 ಶೀಟಲ್ಲಿ ಬರೀತೀರಿ, ಎಕ್ಸಾಮಿನೇಷನ್ A4 ಶೀಟಲ್ಲಿ ಬರೀತೀರಿ, 3 ಪೇಜಸ್ 2 ಪೇಜಸ್. ಮೆಂಟಲ್ ಆನ್ಸರ್ ರೈಟಿಂಗ್ ಅಂತಂದರೆ ಇವಾಗ ಲೋಕಲ್ ಸೆಲ್ಫ್ ಗವರ್ನೆನ್ಸೇ ತೊಗೊಳ್ಳಿ. ದ ಮೂಮೆಂಟ್ ನೀವು ನೋಡಿದ ತಕ್ಷಣ ನಿಮಗೇನು ಹೊಳಿಬೇಕು, ಆರ್ಟಿಕಲ್ 243. ನಿಮ್ಮ ಗುಡ್ ನೇಮ್ ಚೈತ್ರ ಬಗ್ಗೆ ನಂಗೆ ಗೊತ್ತಾಗಬೇಕು ಅಂದರೆ ನನಗೇನು ಗೊತ್ತಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಬಟ್ ವಾಟ್ ಐ ಕ್ಯಾನ್ ಸಿ ಅಟೆಂಡೆಡ್ ಸೋ ಆ್ಯಂಡ್ ಸೋ ಡೇಟ್ ಜ್ಞಾನಿ, ಹಾಗಾದರೂ ನಂಗೆ ಗೊತ್ತು, ಬರೀಬೇಕು. ವಾಟ್ ಯು ನೋ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಬರೀಬೇಕು. ಈಗ ಲೋಕಲ್ ಸೆಲ್ಫ್ ಗವರ್ನೆನ್ಸೇ ತೊಗೊಳ್ಳಿ, ನಾನು ಮಾಡ್ತೀನಿ ಮೆಂಟಲ್ ಆನ್ಸರ್ ರೈಟಿಂಗ್. ನೋಡಿ, ಆರ್ಟಿಕಲ್ 243, 73rd and 74th ಅಮೆಂಡ್ಮೆಂಟ್, 11th and 12th ಶೆಡ್ಯೂಲ್, 8th ಟಾಪಿಕ್ ಆ್ಯಂಡ್ 18th ಟಾಪಿಕ್ ಇದೆ ಇದರಲ್ಲಿ. ಧೋಲಾವೀರ, ಲೋಕಲ್ ಸೆಲ್ಫ್ ಗವರ್ನೆನ್ಸ್, ಚೋಳ ಅವರು ಎಂಫಸಿಸ್ ಮಾಡಿದ್ರು. ಚೋಳ ವಿಜಯನಗರ ಅವರು ಕೂಡ ಎಂಫಸಿಸ್ ಮಾಡಿದ್ರು. ಮಿಸಸ್ ಚವ್ವಿ, ಶೀಗೆ ಒನ್ ಆಫ್ ದ NGO ಆಸ್ಪಿರೆಂಟ್ ಆ್ಯಂಡ್ ಶಿ ಡನ್ ವೆಲ್. ಆಮೇಲೆ ನಿಮಗೆ ಒಂದು IAS DC ಪಲ್ಲವಿ ಅಂತ, DC ಪಲ್ಲವಿ ವಾಟರ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಎಕ್ಸ್ಟ್ರೀಮ್ ಆಗಿ ಹೆಲ್ಪ್ ಮಾಡಿದ್ದಾರೆ ಸೊಸೈಟಿಗೆ. ತದನಂತರ ಚಾಲೆಂಜಸ್ ಏನು ಬರುತ್ತೆ, ವಲ್ನರಬಿಲಿಟಿ ಏನು ಬರ್ಬೋದು, ಲ್ಯಾಕ್ ಆಫ್ ಫಂಡ್, ಲ್ಯಾಕ್ ಆಫ್ ಕಮ್ಯುನಿಟಿ ವೆಲ್ಫೇರ್, ಪಾರ್ಟಿಸಿಪೇಷನ್, ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಮೊನೋಪೋಲಿ, ಇದೆಲ್ಲ ನಿಮ್ಗೆ ಹೋಲಿಕು. ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೋದು, ಮಧ್ಯಪ್ರದೇಶ್ ಈಗ ಎಕ್ಸಾಂಪಲ್, ಫಸ್ಟ್ ಎಂಟರ್ ಆ್ಯಂಡ್ ಸ್ಟೇಟ್ ಮೊನೋಪೋಲಿ ಇನ್ ಎಲೆಕ್ಷನ್ ಬರೀಬೋದು. ಆ್ಯಂಡ್ ಲ್ಯಾಕ್ ಆಫ್ ಫಂಡ್, ಅಫ್ಕೋರ್ಸ್ ನಿಮಗೆ ಇನ್ಸ್ಟಿಟ್ಯೂಷನ್ ರನ್ ಆಗಬೇಕಂದ್ರೆ ಫಂಡ್ ಬೇಕಲ್ಲ, ಫಂಡ್ ಬೇಕು ಅಂದರೆ ಫಂಕ್ಷನರಿ ಬೇಕಲ್ಲ, ಫಂಕ್ಷನರಿ ಬೇಕು ಅಂದರೆ ಮೆಕ್ಯಾನಿಸಮ್ ಬೇಕು, ಅದಿರಲ್ಲ. ಸೊ ಅಲ್ಲೇ ನಿಮಗೆ 3 ಸಿಕ್ಕು. ಅದಕ್ಕೆ ಎಕ್ಸಾಂಪಲ್ ಏನು, ಯಾವುದೋ ಒಂದು ಪೂರೆಸ್ಟ್ ವಿಲೇಜ್ ಅಂತಂದರೆ ಯಾವುದು, ಧಾರಾವಿ, ಹೌದಾ, ಮಹಾರಾಷ್ಟ್ರ, ಅದರ ಎಕ್ಸಾಂಪಲ್ ಕೊಡಿ. ಆ ಎಕ್ಸಾಂಪಲ್ ನಿಮಗೆ ಎಲ್ಲಿರುತ್ತೆ, ನೋಡ್ಕೊಂಡಿರ್ತದೆ, ಹೌದಾ. ಇವಾಗ ನಿಮ್ಗೆ ಈಗ ಇಷ್ಟು ಹೊಲಿತು. ಈಗ ನೀವು ಯೋಚನೆ ಮಾಡಿ, 9 ಮಿನಿಟ್ಸ್ನಲ್ಲಿ ನೀವು ಈಗ ಬರೀಬೇಕು 250 ಮಾರ್ಕರ್, ಅಥವಾ ಒಂದು ಹತ್ತಿರ ಒಂದು 2 ಪೇಜಸ್ ಅಂತಂದರೆ 7 ಮಿನಿಟ್ಸಲ್ಲಿ ಬರೀಬೇಕು. ನಿಮಗೆ 1 ನಿಮಿಷದ ಬಗ್ಗೆ ಇದನ್ನು ಮಾಡೋಕ್ಕೆ ಬಂತು ಅಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ಅನ್ ಎಕ್ಸಾಮ್. ಇಂಟರ್ನೆಟ್ಟಿಗೆ ಹೇಗೆ, ಇವಾಗ ಇದನ್ನು ವಾಟರ್ ಮ್ಯಾನೇಜ್ಮೆಂಟಿಗೆ ತೊಗೊಂಡ್ರೆ ನಿಮಗೆ DC ಪಲ್ಲವಿ ವಾಟರ್ ಮ್ಯಾನೇಜ್ಮೆಂಟ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಮಾಡಿದ್ರು, ವಾಟರ್ ಮ್ಯಾನೇಜ್ಮೆಂಟ್ ಟಾಪಿಕ್ಕಿಗೆ ಹಾಕ್ಬೋದು, ಕರೆಕ್ಟ್. ರಾಜೇಂದ್ರ ಸಿಂಗ್, ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ, ಅವಾಗ ಅವರನ್ನು ನೀವು ಇಲ್ಲಿಗೆ ತರ್ಬೋದು. NGO ಪಾರ್ಟಿಸಿಪೇಷನ್ ಮಾಡಿದ್ರು. ಕುಟುಂಬಶ್ರೀ ಎಕ್ಸಲೆಂಟ್ NGO ಫಾರ್ ವುಮೆನ್ ವೆಲ್ಫೇರ್ ತರ್ಬೋದು. ಇಂಟರ್ನೆಟ್ ಮಾಡುವ ಕೆಪಾಸಿಟಿ ಬರೋದು ಯಾವಾಗ ಅಂದರೆ ಕಂಟಿನ್ಯೂಸ್ ಮೆಂಟಲ್ ಆನ್ಸರ್ ರೈಟಿಂಗಿಂದ. ನಿಮ್ಮ ಬಗ್ಗೆ ನೀವು ಹೇಳಿ ಅಂತ ನಾನೊಂದು ಕ್ವಶನ್ ಕೇಳ್ತೀನಿ. ಈಗ ನಿಮಗೆ ಸರ್, ನಿಮ್ಮ ಬಗ್ಗೆ ನೀವು ಹೇಳಿ. ರೈಟ್, ನಿಮ್ಮ ಬಗ್ಗೆ ನೀವು ಹೇಳಿ. ಗುಡ್, ನಿಮ್ಮ ಬಗ್ಗೆ ನೀವು ಹೇಳಿ. ರೈಟ್, ನಿಮ್ಮ ಬಗ್ಗೆ. ನಿಮ್ಮ ಬಗ್ಗೆ.
ಕಾಮನ್ ಆಗಿ ಏನು ಗೊತ್ತಾಯ್ತು, ರೈಲು ಹೇಗೆ ಹೋಯ್ತು ಹಾಗೆ ಹೋಗ್ರಿ, ಹೌದಾ? ಮೆಂಟಲ್ ಆನ್ಸರ್ ರೈಟಿಂಗ್ ಅಂದರೆ ಏನು? ನನ್ನ ಬಗ್ಗೆ ನನಗೇನು ಗೊತ್ತು ಅಂದರೆ ನಿಮ್ಮ ಹೆಸರು ಗೊತ್ತಾ, ನಿಮ್ಮ ಕ್ವಾಲಿಫಿಕೇಷನ್ನ ನೀವು ಅಲ್ಲಲ್ಲ, ನಿಮ್ಮ ಬಗ್ಗೆ ನಿಮ್ಗೇನು ಗೊತ್ತು ಅಂದರೆ ನನ್ನ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಕೇಳಬೇಕು, ಹೌದಾ? ನನ್ನ ಕ್ಯಾರೆಕ್ಟರಿಸ್ಟಿಕ್ ನಾನು ಕೋಪ, ನಾನು ಎಜುಕೇಷನಿಸ್ಟ್ ಆಗಿ ಪಾಠ ಮಾಡಲಿಲ್ಲ ಅಂದರೆ ನಾನು ಬೈತೇನೆ, ಇದು ನನ್ನ ಕ್ಯಾರೆಕ್ಟರಿಸ್ಟಿಕ್ ಆಗಿರ್ಬೋದು. ನಿಮ್ಮ ಬಗ್ಗೆ ನಿಮಗೇನು ಗೊತ್ತು ಕೇಳಿದೆ, ಕ್ವಾಲಿಫಿಕೇಷನ್ ಕೇಳಿದ್ನ, ನೇಮ್ ಕೇಳಿದ್ನ, ದಿಸ್ ಇಸ್ ವಾಟ್ ದ ಮೆಂಟಲ್ ಆನ್ಸರ್ ರೈಟಿಂಗ್ ಹಿಯರ್. ನಿಮಗೆ ಅಪ್ಲಿಕೇಶನ್ ಬರಲ್ಲ ಅಂತ ಯಾಕೆ ಅನ್ಕೋತಾರೆ ಅಂತಂದರೆ, UPSC ಯಾಕೆ ಕಷ್ಟ ಅಂತ ಅನ್ಕೋತೀರಿ ಅಂದರೆ, ನಿಮ್ಮ ಬಗ್ಗೆ ಏನು ಗೊತ್ತು ಅಂತ ಹೇಳಿದಾಗ ಅಪ್ಲಿಕೇಶನ್ ಮಾಡಲಿಕ್ಕೆ ಬಂದಿರಲ್ಲ. ದಟ್ ಇಸ್ ವಾಟ್ ದ ಡಿಫ್ರೆನ್ಸ್, ದಟ್ಸ್ ಆಲ್. ಯಾವಾಗ ನಿಮಗೆ ಈ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಬಗ್ಗೆ ಪೂರಾ ಗೊತ್ತಾಯಿತು, ಈಗ ನಾನು ನಿಮ್ಮ ಫ್ರೆಂಡು, ಓಕೆ, 5 ವರ್ಷ ಫ್ರೆಂಡ್ ಆಗ್ತೀನಿ, ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತು, ಓಕೆ. ಈಗ ನಾನು ನಿಮ್ಮ ಬಗ್ಗೆ ಹೇಳಿ ಅಂದರೆ ನಾನು ಹೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ ಹೇಳ್ಬೋದು. ನಿಮ್ಮ ಬಗ್ಗೆ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಬಗ್ಗೆ ನಿಮಗೇನು ಗೊತ್ತಿಲ್ಲ, ಹೌ ಕ್ಯಾನ್ ಯು ಕೆ ಕರೆಕ್ಟ್? ಇವೊಂದು ನೀವು ವಿಲೇಜಿಂದಲೇ ಬಂದಿರ್ತೀರಿ, ನೀವು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ, ನಿಮ್ಮ ಡಿಗ್ರಿಯನ್ನು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಇದೇ ಒಂದು ಮಿತ್ UPSC ಕಷ್ಟ ಅನ್ನುವವರಿಗೆ. ಸೊ ಇದನ್ನು ನಾವು ಇಂಟರ್ನೆಟ್ ಮಾಡಿಕೊಡ್ತೀವಿ, ಪ್ರೀವಿಯಸ್ ಇಯರ್ ಪೇಪರಿಂದ ಹಿಡಿದು ಸಬ್ಜೆಕ್ಟಿಂದ ಹಿಡಿದು ಟಾಪಿಕ್ವರೆಗೂ. ಇದಕ್ಕೆ ನಮ್ಮ ಜ್ಞಾನಿ ಫೇಮಸ್ ಆಗಿರೋದು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು, ಕಾಂಟ್ರಿಬ್ಯೂಷನ್ ಆಫ್ ಮಾರಲ್ ಸಪೋರ್ಟ್. UPSC ಆಸ್ಪಿರೆಂಟಿಗೂ ಇರಬೇಕು, ಪೇರೆಂಟಿಗೂ ಇರಬೇಕು, ಜ್ಞಾನಿಗೂ ಇರಬೇಕು. ಈಗೇನಾಗುತ್ತೆ, ಹಂಬಲ್ ಈಗ ಮ್ಯಾಟರ್ಸ್, ಎವ್ರಿಥಿಂಗ್ ಅಂಡರ್ ದ ಸನ್ ಅಂತ ಬಂದು ಇಲ್ಲ ಇಟಿಗೆ ಗುಡ್ ಅಂತ ಹೇಳಿ ಹಂಬಲ್ ಇಲ್ಲ ಅಂತಂದರೆ ಇಟ್ ವೋಂಟ್ ಬಿ ವರ್ಕ್. ಹಂಬಲ್ ಅಂತಂದರೆ ಏನು, ಯಾಕೆ? ಟಾಪರ್ಗಳು ಮುಖ ನೋಡಿ ನೀವು, ರೋಸ್ ಹೋಗಿ ಅಯ್ಯೋ ರಾಘವೇಂದ್ರ ಐ ಆಮ್ ಹ್ಯಾಪಿ ವಿತ್ ದಿಸ್ ರ್ಯಾಂಕ್ ಅಂತ ಇರ್ತಾರಲ್ಲ, ಯಾಕೆ? ದೇ ಆರ್ ಲಿಟ್ರಲಿ ಸ್ಟ್ರೈಕಿಂಗ್ ಇನ್ ಈಚ್ ಅದರ್. ಈಗ ನಾನು ಒಂದು ವಿಚಾರದ ಬಗ್ಗೆ ಮಾತಾಡಿದೆ, ಲೋಕಲ್ ಗವರ್ನೆನ್ಸ್ ಬಗ್ಗೆ, ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದೆ. ಎರಡೂ ಪ್ಯಾಟರ್ನಿಗೆ ನಾನಿಷ್ಟು ಹವಿಷ್ಟನ್ನು ಹಾಕಬೇಕಾದ್ರೆ ಯಾವ ರೇಂಜಲ್ಲಿ ಹಂಬಲ್ ಆಗಿರಬೇಕು? ಇನ್ಫಾರ್ಮೇಷನಿಗೆ ಹಂಬಲ್, ಅನಾಲಿಸಿಸಿಗೆ ಹಂಬಲ್. ಮತ್ತು ಡಿ ಹಿಂದೂ ಓದಬೇಕಾ NCERT ಓದಬೇಕಾ ಅಂತ ಕೇಳ್ತಾರೆ. ಯೂಶ್ವಲಿ ಡಿ ಹಿಂದೂ NCERT UPSC ಏನಾದರೂ ಪ್ರಿಸ್ಕ್ರೈಬ್ ಮಾಡಿತ್ತಾ? ಮಾಡರ್ನ್ ಹಿಸ್ಟ್ರಿ ಪಾಲಿಟಿ ಅಫ್ಕೋರ್ಸ್, ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್, ಲಕ್ಷ್ಮೀಕಾಂತ್ ಪಾಲಿಟಿ ಯಾಕೆ ಕೊಟ್ಟಿದ್ದಾನೆ? ಯಾವ ಬುಕ್ಕು ಇರಲಿಲ್ಲ, ಅದಕ್ಕೆ ಕೊಟ್ಟಿದ್ದಾನೆ ರೆಫರೆನ್ಸ್ ಬುಕ್ಕು. ನಾವೇನು ಮಾಡಿದ್ದೇವೆ, ಈಗ ನಿಮಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿ ಬರ್ತದೆ, ನಿಮಗೆ ಜಿಯೋಗ್ರಫಿ ಚೆನ್ನಾಗಿ ಬರ್ತದೆ, ಕಪಲ್ ಈಚರ್ ಇನ್ಫಾರ್ಮೇಷನ್ ಶೇರ್ ಮಾಡಿ ಬರೀರಿ. ದಟ್ ಇಸ್ ವಾಟ್ ದ ಮೈಂಡ್ ಸೆಟ್. ಗ್ರೂಪ್ ಸ್ಟಡಿ ಅಂದರೆ ಅದು. ಕೆಲವರು ಗ್ರೂಪ್ ಸ್ಟಡಿ ಬರೋದಿಲ್ಲ, ಇಂಡಿವಿಜುವಲ್ ಸ್ಟಡಿ ಆಗ್ತದೆ, ಗೋ ವಿತ್ ದ್ಯಾಟ್. ಇನ್ನೇನೆಂದರೆ ನೀವು ಎಲ್ಲಿ ಯಾವ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿದ್ದೀರಿ ಅನ್ನೋದು ಪ್ರಾಬ್ಲಮೇ ಅಲ್ಲ. 1 ನಿಮಿಷದ ಆನ್ಸರ್ ಪ್ರಿಲಿಮ್ಸ್ ಏನಿಗೆ, ಅಥವಾ 7 ನಿಮಿಷದ ಒಂದು ಕ್ವಶನ್ ಏನಿಗೆ ಮೇನ್ಸ್ ಕ್ಲಿಯರ್ ಆಗುತ್ತಾ? ಆ್ಯಂಡ್ ನಿಮಗೆ ಅಷ್ಟೂ ವಿಚಾರ ಗೊತ್ತಿದ್ದು 1 ನಿಮಿಷದ ಹಂಬಲ್ನೆಸ್ ನಿಮ್ಮ ಹತ್ರ ಇತ್ತ ಇಂಟರ್ವ್ಯೂಗೆ, ಯು ಆರ್ ಗೋಯಿಂಗ್ ಟು ಕ್ಲಿಯರ್ ಆನ್ ಎಕ್ಸಾಮ್. ಸೊ ಇಲ್ಲಿಗೆ ಮಿತ್ತೇನು ಹೇಳಿ, ಅಪ್ಲಿಕೇಶನ್ ಮತ್ತು ಇನ್ಫಾರ್ಮೇಷನ್ ಮತ್ತು ಹಂಬಲ್, ಹೌದಾ? ಪ್ರಿಲಿಮ್ಸಿಗೆ ಅಪ್ಲಿಕೇಶನ್ ಬೇಕು ಮತ್ತು ಇನ್ಫಾರ್ಮೇಷನ್ ಬೇಕು ಮೇನ್ಸಿಗೆ, ಹಂಬಲ್ನೆಸ್ ಇಂಟರ್ವ್ಯೂಗೆ ಬೇಕು ಅನ್ನೋದಲ್ಲ, ಪ್ರತಿ ಸ್ಟೇಜಲ್ಲೂ ಎಲ್ಲವೂ ಬೇಕು ಅನ್ನುವಂಥದ್ದು. ಗೊತ್ತಾಯ್ತಾ? ಸೊ ವಾಟ್ ವಿ ಆರ್ ಡೂಯಿಂಗ್ ಅಂತಂದರೆ, ಒಂದು ಇನ್ಫಾರ್ಮೇಷನಿಗೆ ನೋಟ್ಸ್, ಅನಾಲಿಸಿಸ್, ಪ್ರಾಕ್ಟಿಕಲ್ ಐಡೆಂಟಿಟಿ, ಪ್ರಾಕ್ಟೀಸ್ ಮಾಡಿಸೋದು ಮತ್ತು UPSCಗೆ ಏನು ಬೇಕು ಅಷ್ಟೇ ಮಾಡ್ತೀವಿ, ನಾಟ್ ಮೋರ್ ದೆನ್ ದ್ಯಾಟ್. ಎಲ್ಲವನ್ನು ತಂದು ಅದು ಓದಿ ಇದು ಓದಿ, ಯು ಹ್ಯಾವ್ ಎ ವೆರಿ ನಾಮಿನಲ್ ನ್ಯೂರಾನ್ಸ್, ಹೌದಾ? 2,50,000 ಕೋಟಿ ನ್ಯೂರಾನ್ಸ್ ಇರ್ತದೆ. ಅದರಲ್ಲಿ ಪ್ರಾಬಬಲಿ 1% ಅಷ್ಟೇ ಬ್ರೈನ್ ಓಡುತ್ತೆ ಒಂದು ಕೆಪಾಸಿಟಿಯಲ್ಲಿ. ಐನ್ಸ್ಟೈನಿಗೂ 7% ಅಷ್ಟೇ ಓಡಿದ್ದು. ಸೊ ಇನ್ನು ಮಿಕ್ಕಿದ್ದೆಲ್ಲ ನ್ಯೂರಾನ್ಸ್ ಡೆಡ್, ಓಡಿಸ್ತಾ ಇಲ್ಲ. ಎವಲ್ಯೂಷನ್ ಆಫ್ ಹ್ಯೂಮನ್ ಕೆಪಾಸಿಟಿಯಲ್ಲಿ ಓಡಿಸ್ತಾ ಇಲ್ಲ ಅನ್ನುವಂಥದ್ದು. ಸೊ ನೀವು ಮಾಡಬೇಕಾಗು. ಆ್ಯಂಡ್ ಅದರ ಜನರಲ್ ಇಂಪಾರ್ಟೆಂಟ್ ಏನಂದರೆ, ಒಬ್ಬ ವ್ಯಕ್ತಿ ಟಾಪರ್ ಆಗಬೇಕು ಅಂತಂದರೆ ಆಪ್ಷನಲ್ಸು 1, ಆಪ್ಷನಲ್ 2, ಎಸ್ಸೆ, ಎಥಿಕ್ಸು, GS 1, 2, 3, 4ಅಲ್ಲಿ, ಎಥಿಕ್ಸ್ ಅಂದರೆ 4, GS 1, 2, 3ಅಲ್ಲಿ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಆಗಿರಬೇಕು. ಲಿಸ್ಟಲ್ಲಿ ಇರ್ತಾರೆ, 100% ಲಿಸ್ಟಲ್ಲಿ ಇರ್ತಾರೆ. ಯಾವಾಗ ಜನ ಮಿಸ್ಯೂಸ್ ಮಾಡ್ಕೋತಾರೆ, ಜಾಯ್ನ್ ಆಗಿದ ತಕ್ಷಣ ಆಪ್ಷನಲ್ಸ್ ಏನು ಅಂತ ನೋಡಿರೋದಿಲ್ಲ. ಕರೆಕ್ಟ್? ಆಪ್ಷನಲ್ಸ್ ನೋಡಿಲ್ಲ ಅಂತಂದರೆ ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ಆಪ್ಷನಲ್ಸು. ಈಗ ಟಾಪರ್ ಇರ್ತಾರೆ, ಓಕೆ, ಸಪೋಸ್ ಈಗ IPS ಆಫೀಸರ್, ಸರಿನಾ? ಪ್ರೀವಿಯಸ್ ಬ್ಯಾಚಲ್ಲಿ IPS ಆದರು ನಮ್ಮ ಇನ್ಸ್ಟಿಟ್ಯೂಷನಿಂದನೇ.
ಈಗ ಐ ಆಫ್ಟರ್ ಪ್ರೀವಿಯಸ್ ಅವರ ಪ್ರೀವಿಯಸ್ಸಿಂದ ಆದರು. ಈಗ ನೋಟ್ಸ್ ಅವರು ಕೊಡ್ತಾರೆ. ಇಟ್ಸ್ ನಾಟ್ ಜ್ಞಾನಿ ಅಂದ್ಕೊಳ್ಳಿ. ಓಕೆ, ನಿಮಗೆ ಕೊಡ್ತಾರೆ ನೋಟ್ಸು, ನಿಮಗೆ ಇವರು ಕೊಡ್ತಾರೆ ನೋಟ್ಸು. ನೀವು ರ್ಯಾಂಕ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಯಾಕೆ ಯು ಹ್ಯಾವ್ ಎ ನೋಟ್ಸ್, ಹೌದಾ, ಕಾನ್ಫಿಡೆಂಟ್ ಬಂತು, ಟಾಪರ್ ನೋಟ್ಸ್, ಕರೆಕ್ಟ್. ಇಂಟರ್ವ್ಯೂಗೆ ಹೋಗಿದ್ದೇನೆ ನಾನು, ನನ್ನ ನೋಟ್ಸನ್ನು ಕೊಡ್ತೇನೆ, ಅದೇ ಕಾನ್ಫಿಡೆನ್ಸ್ ಬಂತು. ಪ್ರಾಬ್ಲಮ್ ಏನಿಗೆ, ನೀವೇ ಫೈಂಡ್ ಔಟ್ ಮಾಡಬೇಕು ಅಂದಾಗ ನಿಮಗೆ ಬರೋದಿಲ್ಲ, ಟಾಪರ್ ಅನ್ನುವ ಭಾವನೆಯೇ ಬರೋದಿಲ್ಲ. ಇನ್ನೊಂದು ಮ್ಯಾಟರ್ ಏನಿಗೆ, ಇವರು ಕ್ಲಿಯರ್ ಆದರು, ಇವ್ರು ನೋಟ್ಸ್ ಇಟ್ಟು ನಾನು ನೆಕ್ಸ್ಟ್ ಟಾಪರ್ ಆಗ್ತೀನಿ, ಸತ್ಯ. ಯಾವಾಗ ಅವರ ಹತ್ರ ಅಪ್ಲಿಕೇಶನ್ ಮಾಡಲಿಕ್ಕೆ ಬಂತ, ನಿಮ್ಮ ಹತ್ರ ಈ ಪೆನ್ ಇದೆ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಅಥವಾ ನಿಲ್ಲಕ್ಕೆ ಬರೋದಿಲ್ಲ, ಆಗಲ್ಲ, ಪಾಠ ಆಗಲ್ಲ. ಅಥವಾ ನಿಮ್ಮ ಹತ್ರ ಈ ಪೆನ್ ಇದೆ, ಮಾತಾಡಲಿಕ್ಕೂ ಬಂತು, ಪೆನ್ ವರ್ಕ್ ಆಗಲ್ಲ, ಪ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ. ದಿಸ್ ಈಸ್ ವಾಟ್ ದ ಡಿಫ್ರೆನ್ಸ್. ಜ್ಞಾನಿ ಏನು ಮಾಡ್ತಾಯಿದೆ, ಇನ್ಸ್ಟಿಟ್ಯೂಷನಿಂದ ಮೆಕನೈಸ್ಡ್ ನೋಟ್ಸನ್ನು ಕೊಡ್ತಾಯಿದೆ. ಅದನ್ನು ಯುಟಿಲಿಟಿ ಮಾಡಿಕೊಂಡು ಆಮೇಲೆ ಟಾಪರ್ಗೆ ನೀವು ಫಸ್ಟ್ ಕ್ವಶನ್ ಏನು ಹಾಕ್ತೀರಿ, ನೀವೊಂದು ಟಾಪರ್, ಸಪೋಸ್ ಈಗ ನೇಮ್ ಈಗ ದೇವರಾಜ್, ಹೀಗೆ ಟಾಪರ್, ವಾಟ್ ಯು ಗೋಯಿಂಗ್ ಟು ಆಸ್ಕ್ ಫಾರ್ ಹಿಮ್, ಹೆಂಗೆ ಓದಿದ್ರಿ ಸರ್, ಕರೆಕ್ಟ್. ಇವರೊಂದು ಟಾಪರ್, ಎಷ್ಟು ಅವರ್ ಓದಿದ್ರಿ ಸರ್, ಕರೆಕ್ಟ್. ಅವ್ರ ಹವರ್ಗೂ ಓದಿರೋದಿಲ್ಲ, ಎಷ್ಟು ಓದಿರೋಕ್ಕೂ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ಅಪ್ಲಿಕೇಶನ್ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಆಗಿರುತ್ತೆ. ಓದಿರೋದು ಅವ್ರು 20 ಕ್ವಶನ್ ಬರೆದಿರೋದು, ಅವರು 20 ಕ್ವಶನಲ್ಲಿ 20 ಟಾಪಿಕ್ ಬಗ್ಗೆ ಬರೆದಿರ್ತಾರೆ, 1 ನಿಮಿಷದಲ್ಲಿ ಆನ್ಸರ್ ಮಾಡಿರ್ತಾರೆ. ಅಪ್ಲಿಕೇಶನ್ ಮ್ಯಾಟರ್ಸ್ ನಾಟ್, ವಿತ್ ಗೆನ್ ಇನ್ಫಾರ್ಮೇಷನ್, ವಿತ್ ಗೆ ಕಾನ್ಸಿಕ್ಯೂಟಿವ್ ಟೈಮ್ ಬೌಂಡ್ ನಿಮ್ಮ ಹತ್ರ ಇಷ್ಟ. ಅಪ್ಲಿಕೇಶನ್ ನಾವು ಹೇಳ್ಕೊಡ್ತೀವಿ, ಇನ್ಫಾರ್ಮೇಷನ್ ನಾವು ಕೊಡ್ತೀವಿ, ಟಾಪರ್ ಆಗೋದು ಈಸಿ ಆಗುತ್ತೆ. ಆಮೇಲೆ ಸರ್ ಅದ್ಭುತವಾಗಿ ಹೇಳಿದ್ರು, ಒಂದು ಟಾಪರ್ ಇರ್ತಾರೆ, ಆಗಿರ್ತಾರೆ, ಅಮೌಂಟು ಕೊಡ್ತಾರೆ, ಎಲ್ಲ ಇನ್ಸ್ಟಿಟ್ಯೂಷನ್ನು ಅವ್ರು ನೇಮ್ ಹಾಕ್ತಾರೆ. ದಟ್ ಈಸ್ ರಿಯಲಿ ವಾಟ್ ಈಸ್ ರನ್ನಿಂಗ್ ಶೋ. ಇವಾಗ ಅದೇ ಅಪ್ಲಿಕೇಶನ್ ನೀವು ಹಾಕ್ತೀರಾ ಅಂತ ಹೇಗೆ ಹೇಳ್ತಾರೆ. ಹಾಗಾದರೆ ಕರೆ ಹೇಳಿದ್ರೆ ತಪ್ಪೇನಿಗೆ, 1000 ಪೀಪಲ್ ಏನು ಪೋಸ್ಟಿಗೆ 50,000 ಜನ ಆ ಇನ್ಸ್ಟಿಟ್ಯೂಷನಲ್ಲಿ ಇದ್ದಾಗ 50,000 ಜನನೂ ಆಗಬೇಕಿತ್ತೆ, ಅಟ್ಲೀಸ್ಟ್ ಇಂಟರ್ವ್ಯೂ ರೀಚ್ ಆಗಬೇಕಿತ್ತೆ. ಯಾಕೆ 10 ಮೆಂಬರ್ಸ್ ಆದರು? ದೇ ಗಾಟ್ ಅನ್ ಅನಾಲಿಸಿಸ್, ದೇ ಗಾಟ್ ಅನ್ ಇನ್ಫಾರ್ಮೇಷನ್, ದೇ ಗಾಟ್ ಹೌ ಟು ಪ್ರೊಡ್ಯೂಸ್ ದ ಥಿಂಗ್. ಈಗ ನಿಮ್ಮ ಹತ್ರ ಟೈಮ್ 13 ಅವರ್ ಓದಬೇಕಾ? ಬೇಡ. ನಿಮ್ಮ ಹತ್ರ ನೋಟ್ಸಿಗೆ 5 ಪೇಜ್ ಇದೆ, ನಿಮ್ಮ ಬ್ರೈನ್ ಕೆಪಾಸಿಟಿ ಎಷ್ಟುವರೆಗೂ ಟಕ್ ಓದಬೇಕು, ಮೆಂಟಲ್ ಆನ್ಸರ್ ರೈಟಿಂಗ್ ಮಾಡಬೇಕು. 1 ದಿವಸ ಬರೋದಿಲ್ಲ, 2ನೇ ದಿವಸ ಬರ್ತದೆ. ಮೆಂಟಲ್ ಆನ್ಸರ್ ರೈಟಿಂಗ್ ಮಾಡಿದ್ರಿ, ಮತ್ತೆ ರಿಪೀಟಾಗಿ ಓದಿದ್ರಿ, ಬೇರೆ ಟಾಪಿಕನ್ನು ಇದಕ್ಕೆ ಕಂಜಂಕ್ಷನ್ ಮಾಡಿದ್ರಿ, ಗೊತ್ತಾಯಿತು. ದಟ್ ಈಸ್ ವಾಟ್ ದ ರೀಡಿಂಗ್. ಎಷ್ಟು ಓದಬೇಕು ಅಷ್ಟೇ ಓದಬೇಕು, PhD ಮಾಡಬಾರ್ದು ಇದ್ರಾಗೆ. ಇದರಲ್ಲಿ ಯಾವುದು ಪಾಲಿಟಿ ಅಥವಾ ಪ್ರಿಲಿಮ್ಸು ಯಾವುದರಲ್ಲೂ PhD ಮಾಡುವ ಅಗತ್ಯ ಇಲ್ಲ. 1 ನಿಮಿಷದಲ್ಲಿ ಒಂದು ಆನ್ಸರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಬಂತ, ಹ್ಯಾಪಿ ಲೈಫ್. ಆಮೇಲೆ ಪ್ರಿಲಿಮ್ಸಲ್ಲಿ ಎಲ್ಲವೂ ಓದಿಗೂ ಬರೆಯೋದು ಅಂತ ಆದರೆ, ಎಲ್ಲವನ್ನೂ ಓದ್ಕೊಂಡು ಬರ್ತೀನಿ, NCERT ಓದ್ತೀನಿ, ಪಾಲಿಟಿ ಸ್ಪೆಕ್ಟ್ರಮ್ ಅದು ಇದ್ದು ಓದ್ತೀನಿ ಅಂತಾದರೆ 60 ಕ್ವಶನಲ್ಲಿ 60 ಕರೆಕ್ಟ್ ಆಗಬೇಕೆ. 60 ಕ್ವಶನ್ ಅನಾಲಿಸಿಸಲ್ಲಿ ಕೊಡ್ತಾನಲ್ಲ, ಅದಕ್ಕೆ ಫೇಲ್ ಆಗ್ತಾರೆ. ಈಗ ನೋಡಿ, ಒಂದು ಬ್ರೈಟ್ ಎಕ್ಸಾಂಪಲ್, ನನ್ನ ಫ್ರೆಂಡೇ ಆಗಿತ್ತು. ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್, ಓಕೆ. ಸರ್ ಹೇಳ್ದಂಗೆ ಇಂಟರ್ವ್ಯೂ ಇತ್ತು ಅವ್ರಿಗೆ, ಓಕೆ. ಮಾರ್ಚಲ್ಲಿ ಇಂಟರ್ವ್ಯೂ ಇತ್ತು ಅವ್ರಿಗೆ, ರಿಸಲ್ಟ್ ಬಂದಿಗೆ, ಸರಿನಾ, ಮೇಲ್ ರಿಸಲ್ಟ್ ಬಂದಿಗೆ, ಮಾರ್ಚಲ್ಲಿ ಇಂಟರ್ವ್ಯೂ ಇತ್ತು. ಈ ಗ್ಯಾಪಲ್ಲಿ ಏನೂ ಓದಿಲ್ಲ, ಆಯಿತಾ. ಈಗ ನೋಡಿ, 10 ದಿನ ಟೈಮ್ ಇದ್ದಿದ್ದು ಅವನಿಗೆ. ಒಬ್ಬ ವ್ಯಕ್ತಿ 10 ದಿವಸದಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾನ? ಅವ್ನು ಕ್ಲಿಯರ್ ಆಗಿದ್ದಾನೆ. ಯಾಕೆ? ಸೂಪರ್ ನ್ಯಾಚುರಲ್ನ ಬ್ರೈನು ಅಲ್ಲ. ಇಲ್ಲಿ ಟೈಮ್ ಎಷ್ಟು ವೇಸ್ಟ್ ಮಾಡಿಗ ಅವ? 5 ತಿಂಗಳು ವೇಸ್ಟ್ ಮಾಡಿಗ, ಹೌದಾ. ಸೆಪ್ಟೆಂಬರಲ್ಲಿ ಮೇನ್ ಸಿಕ್ತು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, 5 ಮಂತ್ ಲಿಟ್ರಲಿ ವೇಸ್ಟು. ಅದಾದ್ಮೇಲೂ ವೇಸ್ಟೇ. ಇಂಟರ್ವ್ಯೂ ಆದಮೇಲೆ ಏನು ಯಾರು ಓದ್ತಾರೆ? ಓದ್ತೀರಾ? ವೇಸ್ಟ್. ಆದರೂ ಪ್ರಿಲಿಮ್ಸ್ 10 ದಿವಸದಲ್ಲಿ ಏನು ಮಾಡಿದೆ ಅಂದರೆ, ಅವನಿಗೂ ಗೊತ್ತಿತ್ತು. ಆ್ಯಂಡ್ ಈಗ ಮೈ ಫ್ರೆಂಡ್, ಅದಕ್ಕೆ ಇಬ್ಬರು ಪಾರ್ಟ್ನರ್ ಆಗೇ ಓದಿದ್ದು. 100 ಕ್ವಶನ್ಸಿಗೆ 100 ಕ್ವಶನಲ್ಲಿ 60 ಕ್ವಶನ್ ಅನಾಲಿಸಿಸು, 60 ಕ್ವಶನ್ ಅನಾಲಿಸಿಸನ್ನು ಸ್ಟ್ರಾಂಗ್ ಮಾಡುವ ಕ್ಲೋಸ್ ಮ್ಯಾಟರ್. ಉಳಿದಿರೋದು ಬೈ ಎಕ್ಸ್ಪೀರಿಯನ್ಸ್ ಇನ್ ಸ್ಟ್ಯಾಟಿಕ್ ಇನ್ ನೇಚರ್ 25 ಕ್ವಶನ್ ಕ್ಲಿಯರ್ ಆಯಿತು. ಆ್ಯಂಡ್ ಮೇನ್ಸು ಆಲ್ರೆಡಿ ನೋಡ್ಸಿತ್ತು, ನಂದು ನೋಡ್ಸಿತ್ತು, ಕೊಟ್ಟಿದ್ದೇನೆ, ಆಗಿದೆ. ಸೊ ದಿಸ್ ಇಸ್ ವಾಟ್ ದ ಎಕ್ಸಾಂಪಲ್. ಏನಾಗುತ್ತೆ, ನನ್ನ ಹತ್ರ ಇಷ್ಟೇ ಟೈಮಿಗೆ, ಈಗ 2 ಮಂತ್ ಏನೋ ಇದೆಯಪ್ಪ ಈ ಒಂದು ಪ್ರಿಲಿಮ್ಸಿಗೆ. 2 ಮಂತಲ್ಲಿ ಏನು ಮಾಡ್ಬೋದು? ದಟ್ ಕ್ಯಾನ್ ಬಿ ಡನ್. 2 ಮಂತಲ್ಲಿ 60
60 ಕ್ವಶನ್ ಅನಾಲಿಸಿಸ್ ಏನಿದೆ ದಟ್ ಕ್ಯಾನ್ ಬಿ ಡನ್. ಅದಾದಮೇಲೆ 20 ಕ್ವಶನಿನ ಟಾಪಿಕ್ ಮೇನಿಗೆ ಅದು ಮಾಡ್ಬೋದು. ಮೇನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮೇನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂದವರು ಎಷ್ಟೇ ಎಥಿಕ್ಸನ್ನು ಸಾಲ್ವ್ ಮಾಡ್ಕೊಂಡ್ರೆ ಮುಗೀತು. ಸೊ ನಿನಗೆ ಸ್ಟ್ರಾಟಜಿ ಹಿಯರ್, ನಥಿಂಗ್ ಇಲ್ಲ ಅಂಡರ್ ದ ಗ್ಲೋಬ್, ನಥಿಂಗ್ ಲೈಕ್ ದ್ಯಾಟ್. ಹಾಗಾದರೆ IRS IPS ಆಗಿ ಟ್ರೈನಿಂಗಲ್ಲಿ ಇರ್ತಾರೆ. ಟ್ರೈನಿಂಗ್ 8 ಅವರ್ಸಲ್ಲ, ಮಾರ್ನಿಂಗ್ 5ಇಂದ 6:30 7:30ವರೆಗೂ ಟ್ರೈನಿಂಗ್ ಇರುತ್ತೆ. ಹೇಗಪ್ಪ ಕ್ಲಿಯರ್ ಆಯಿತು ಅವ್ರಿಗೂ? ಅವ್ರಿಗೆ ನಿದ್ದೆ ಬೇಡವಾ? ಮನುಷ್ಯ ಅಲ್ವಾ? ಊಟ ಟ್ರೈನಿಂಗ್ ಅಂದರೆ ಏನು ಕಷ್ಟ ಅಲ್ವಾ? ಅದು IPS ಟ್ರೈನಿಂಗಲ್ಲಿ ಇರ್ತಾರೆ. ಹಾರ್ಸ್ ರೈಡಿಂಗ್ ಆ್ಯಂಡ್ ಸ್ವಿಮ್ಮಿಂಗ್, ಎವ್ರಿಥಿಂಗ್ ಅಂಡರ್ ದಿ ಗ್ಲೋಬ್ ದೇರ್. ಯಾಕೆ ಆಯಿತು ಅಂದರೆ ದೇ ಹ್ಯಾವ್ ಎ ಕಾನ್ಫಿಡೆಂಟ್ ಆನ್ ಅಪ್ಲಿಕೇಶನ್. ಸೊ IIT ನಾನಿ ಈಸ್ ಮೆಂಟ್ ಫಾರ್ ಅಪ್ಲಿಕೇಶನ್. ನಮ್ಮ ಸರ್ ನಮಗೆ ಥಾಟ್ ಮಾಡಿರೋದು ಹಾಗೆ, ಅಪ್ಲಿಕೇಶನ್ ಈಸ್ ಎ ಮೇನ್ ಕೀ ಪಿಲ್ಲರ್. ಆ್ಯಂಡ್ ಇನ್ಫಾರ್ಮೇಷನ್ ನೀವು ಪ್ರಿಪೇರ್ ಮಾಡೋಂಗಿಲ್ಲ, ನಾವು ಮಾಡ್ಕೊಡ್ತೀವಿ. ಆದರೆ ಪ್ರಾಕ್ಟೀಸ್ ನಾವು ಹೇಳ್ದಾಗೆ ಮಾಡಬೇಕು. ಇಲ್ಲಿ ನಾನು ಡಿಗ್ರಿ ಓದಿದ್ದೇನೆ, ಮಾಸ್ಟರ್ಸ್ ಓದಿದ್ದೇನೆ, ನಥಿಂಗ್ ಡೂಯಿಂಗ್, ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ದ್ಯಾಟ್. ಹೌದು, ಒಮ್ಮೊಮ್ಮೆ ವಾಯ್ಸ್ ರೈಸ್ ಆಗ್ತದೆ, ಒಮ್ಮೊಮ್ಮೆ ವಾಯ್ಸ್ ಡೌನ್ ಆಗ್ತದೆ. ಕಾರಣ ಉಂಟು, ಕಾರಣ ಇಲ್ಲದೆ ರೈಸ್ ಆಗೋದಿಲ್ಲ ಅನ್ನುವಂಥದ್ದು. ಅದನ್ನು ನೀವು ಒಪ್ಪಿಕೊಳ್ಳಬೇಕು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಸೇ. ಅದು ಕಾರಣ ಏನಕ್ಕಿರುತ್ತೆ, ಎಕ್ಸಾಮಿನೇಷನ್ ಯಾಕೆ ಓದಿಲ್ಲ ಅನ್ನುವಂಥದ್ದಕ್ಕೆ ಇರುತ್ತೆ ಹೊರತು ನಿಮ್ಮ ಪರ್ಸ್ನಲ್ ಆಗಿ ನಾವು ಯಾವತ್ತೂ ಕೈ ಹಾಕೋದಿಲ್ಲ. ಎಜುಕೇಷನ್ ಪ್ರಾಸ್ಪರಿಟಿ. ಸೊ ಈಸ್ ದ್ಯಾರ್ ಎನಿ ಡೌಟ್ ವಾಟ್ ಯು ಮೀನ್ ಬೈ UPSC ಅನ್ನುವಂಥದ್ದು? ಡೌಟ್ ಬಂದಿಲ್ವಾ? ಕ್ಲಿಯರ್ ಆಯಿತಾ? ಡೌಟ್ ಬಂತಾ? Okay, so anything which you want to say, something which regarding approach or UPSC, or would you like to explain something? KPSC attend ಮಾಡಿದ್ರಾ ನೀವು? Last time KPSC attend ಮಾಡಿದ್ರಾ? Mains ka? Okay. ಮತ್ತೆ ನೋಡಿ ಕ್ವಾಶ್ ಆಯ್ತಲ್ಲ, ಅದು ಕ್ವಾಶ್ ಆಗಿದೆ ಅದು. ಓಕೆ, ಇಲ್ಲ, ನಮ್ಮ ಅಪ್ರೋಚ್ ಡಿಸೈನ್ ನಾವು ನಿಮಗೆ ಟ್ರಾನ್ಸ್ಪರೆಂಟಾಗಿ ಮಾಡಿದ್ದೇವೆ. ಅದೇ ಪ್ರಕಾರವನ್ನೇ ನಡೆಸ್ಕೊಂಡು ಹೋಗ್ತೇವೆ. ಬೋತ್ ಆನ್ಲೈನ್ ಕೂಡ ಇದೆ, ಆಫ್ಲೈನ್ ಕೂಡ ಇದೆ ನಮ್ಮಲ್ಲಿ. ಈಗ ನಿಮಗೆ ಗೊತ್ತಿದೆ ಗ್ಯಾಸ್ ಪ್ರಾಬ್ಲಮ್, ಹೌದಲ್ಲ? ಸೊ ಇನ್ಸ್ಟಿಟ್ಯೂಷನಲ್ಲಿ ಬರಲಿಕ್ಕೆ ಇರ್ತಾರೆ, PGಯಲ್ಲಿ ಇರಬೇಕಾಗ್ತದಲ್ಲ. ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ, ಗದಗ, ಹೌದಲ್ಲ, ಮಂಗಳೂರು, ಉಡುಪಿ, ಕುಂದಾಪುರ. ಸೊ ಈ ರೀಸನ್ನಿಂದ ಬರ್ತಾ ಇಲ್ಲ ಅನ್ನುವಂಥದ್ದು ಇದೆ. ಈಗ ನಮ್ಮ ಪ್ರಾಬ್ಲಮ್ ಅಲ್ಲ, ಆನ್ಲೈನ್ ಅಫೋರ್ಡಬಲ್ ಮಾಡ್ತಾರೆ. ಅಂದರೆ ಫೀ ಸ್ಟ್ರಕ್ಚರ್ ಕೂಡ ನಾವು ಲಿಮಿಟೆಡ್ ಇಟ್ಟಿದ್ದೇವೆ. ಯಾಕೆಂದರೆ ಈಗ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು SLCವರೆಗೂ. ಅದಾದಮೇಲೆ ನಾನು BE ಮಾಡಿದೆ, MTech ಮಾಡಿದೆ, MBA, MSc, PhD ಎಲ್ಲ ಮಾಡಿದೆ. ಸೊ ಇದಾಗೆ ರೀಸನ್. ನೀವು ಎಲ್ಲಿದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೂ ಗೊತ್ತಿದೆ. UPSC ಎಲ್ಲರೂ ಮಾಡ್ತಾರೆ ಅನ್ನೋದನ್ನು ಬಿಟ್ಟು UPSC ನನಗಾಗಿ ನಾನು ಮಾಡ್ತಾ ಇದ್ದೀನಿ, ನಾನೇನು ಮಾಡಬೇಕು, UPSC ಪಾರ್ಟಿಗೆ ಹೇಗೆ ನಡ್ಕೊಂಡು ಹೋಗಬೇಕು, ಅಷ್ಟು ಯೋಚನೆ ಮಾಡಿದರೆ ಸಾಕು. ನಥಿಂಗ್ ವಿಲ್ ಬಿ ಡನ್. ಆಮೇಲೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಕೂಡ ಇದೆ. ಒಂದೇ ಸಮ ನೀವು 75,000 ಕಟ್ಟಿ 65,000 ಕಟ್ಟಿ ಅಂತ ನಾವು ಹೇಳ್ತಾ ಇಲ್ಲ. ಯು ಕ್ಯಾನ್, ಬಿಕಾಸ್ ವಿ ಫೇಸ್ ದ್ಯಾಟ್. ನಾವೇನು ರಿಚೆಸ್ಟ್ ಅಂಬಾನಿಗಳಲ್ಲ, ಯು ನೋ ದ್ಯಾಟ್. ಆನ್ಲೈನ್ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ನಮಗೆ ಆಫ್ಲೈನ್ ಬಂದಾಗ ಏನೇ ತಪ್ಪು ಮಾಡಿದ್ರೆ ಅದೇ ಕರೆಕ್ಟ್ ಮಾಡಿ ತಿದ್ಬೋದು. ಆನ್ಲೈನ್ ಅವ್ರು ಸಾಫ್ಟ್ ಕಾಪಿ ಕಳಿಸೋದು, ನಾವು ಇಮೇಲ್ ಮಾಡೋದು, ಅವೆಲ್ಲ ತುಂಬ. ಆಮೇಲೆ ಇನ್ನೊಂದೇನೆಂದರೆ, ಈಗ ಆಫ್ಲೈನಲ್ಲಿ ಕೇಳ್ತಾರೆ ಅನ್ನೋ ಶೋರಿಟಿ ಇರುತ್ತೆ. ಅದರಲ್ಲೂ ನಂದು 100% ಕೇಳ್ತಾರೆ. ಆ ಶೋರಿಟಿಗೆ ಓದ್ತಾರೆ, ಆ ಭಯ ಇರ್ತದೆ. ಐ ಆಮ್ ನಾಟ್ ಎ ಸ್ಕೇರಿ ಗಾಯ್, ಬಟ್ ಡೆಫಿನೆಟ್ಲಿ ಒಂದು ಡಿಸಿಪ್ಲಿನ್ ಓರಿಯೆಂಟೆಡ್ ಇರ್ತದೆ. ಆಮೇಲೆ ನಾವೇನಾದರೂ ಹೇಳಲಿಕ್ಕೆ ಬಂದಾಗ ರಿಸೀವಿಂಗ್ ಎಂಡಲ್ಲಿ ನೀವು ಇತ್ತು ಅಂತಂದರೆ ಮಲ್ಟಿಪಲ್ ಟೈಮ್ಸ್ ಹೇಳ್ಬೋದು ಒಂದು ವಿಚಾರವನ್ನು. ರಿಸೀವಿಂಗ್ ಎಂಡಲ್ಲೇ ನೀವಿಲ್ಲ ಅಂದಾಗ ಕಷ್ಟ ಆಗುತ್ತೆ. ದಿಸ್ ಇಸ್ ವಾಟ್. ಅವಾಗೇನಾಗುತ್ತೆ, ಇಂಟ್ರೆಸ್ಟ್ ಮ್ಯಾಟರ್ಸ್ ಎ ಲಾಟ್. UPSCಯಲ್ಲಿ 1 ತಿಂಗಳ ಇಂಟ್ರೆಸ್ಟ್ 1.5 ತಿಂಗಳಾದ್ಮೇಲೆ ಬನ್ನಿ, ಇಂಟ್ರೆಸ್ಟ್ ಇರೋದಿಲ್ಲ. ಯಾಕೆ? ಯು ನೋ ದ ಕಾನ್ಸೆಪ್ಟ್. ಇನ್ನೊಂದು ಬಿಗ್ಗೆಸ್ಟ್ ಥಿಂಗ್ ಏನು ಗೊತ್ತಾ, ಇದು ನಿಮ್ಮದು ಪ್ರಾಬ್ಲಮ್ ಅಲ್ಲ, ಜನರಲೈಸ್ಡ್ ಹ್ಯೂಮನ್ ಟೆಂಡೆನ್ಸಿ ಪ್ರಾಬ್ಲಮ್. ಯು ನೋ ದ ಕಾನ್ಸೆಪ್ಟ್ ಬೆಟರ್ ಟುಡೇ, ಯು ನೋ ವೆರಿ ವೆಲ್ ಆನ್ಸರ್ ಟುಡೇ, ಶುಡ್ ನಾಟ್ ಹೈಕ್ ಅನಫ್. ಯು ಆರ್ ಕಾಂಪಿಟಿಂಗ್ ಫಾರ್ ದ್ಯಾಟ್ 3%. ಹೌದಾ? ಆ 3% ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ? ಯು ಆರ್ ನಾಟ್ ಇವನ್ ಸೀನ್ ದ್ಯಾಟ್ ಅಲ್ಲ. ನಿಮ್ಮ 3% ಕಾಂಪಿಟೇಟರ್ಸ್ ಏನಿದ್ದಾರೆ ಏನು ಮಾಡಿದ್ದಾರೆ ಅಂತಲೇ ನಿಮಗೆ ಗೊತ್ತಿರಲ್ಲ. ಹೌ ಕ್ಯಾನ್ ಯು ಶೋ ದ್ಯಾಟ್ ಯು ಆರ್ ಗೋಯಿಂಗ್ ಟು ಎ ಟಾಪರ್? ಸೊ ನಿಮ್ಮ ಟಾಪರ್ ಅನ್ನೋದು
ನಿಮ್ಮ ಪೇಪರಲ್ಲೇ ಕಾಣಬೇಕು ಹೊರತು ನಥಿಂಗ್ ಡೂಯಿಂಗ್, ನೋ ಈಗೋ, ನೋ ಲಸ್ಟ್. ನಿಮಗೆ ಗೊತ್ತಿದೆ, ನೀವೇನು ನಾವೇನು ಹೇಳಬೇಕಾಗಿಲ್ಲ. ಈಗೋ ಲಸ್ಟ್ ಅಥವಾ ಈಗ ನಾನೊಂದು ಮಾತು ಹೇಳ್ತೀನಿ ಅದನ್ನು ಒಪ್ಕೊಳ್ಳಿಲ್ಲ, ದಟ್ ಆಸ್ ಎ ರೀಸನ್. ನಾನೇನಕ್ಕೆ ಹೇಳ್ತೀನಿ ದಟ್ ಆಸ್ ಎ ರೀಸನ್. ನನಗೇನು ಪಾಕೆಟಿಗೆ ₹5 ಜಾಸ್ತಿ ಬರೋದಿಲ್ಲ, ಅಥವಾ ಇನ್ಸ್ಟಿಟ್ಯೂಷನ್ಗೆ ಒಂದು ಬೆಲೆ ಹೌದು, ನಿಮಗೊಂದು ಈಸಿ ಟಾಸ್ಕ್ ಹೌದು, ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಯೂಶ್ವಲಿ ಜಂಗಿ ಪೀಪಲ್ ಅಥವಾ ಏನು ಹೇಳ್ತಾರೆ ಮಿಲೇನಿಯಮ್, ದೇ ಆರ್ ನಾಟ್. ಸೊ ಅದನ್ನು ನೀವು ಬಿಟ್ಟು ಬನ್ನಿ, ನಿಮ್ಮ UPSC ಜರ್ನಿ ವೆರಿ ವೆರಿ ಸ್ಮೂತ್ ಆಗುತ್ತೆ. 7 ಮಂತಲ್ಲಿ ಸಿಲೆಬಸ್ ಉದಾಹರಣೆಯೇ ಇಲ್ಲ. ಯಾವ UPSC ಕೋಚಿಂಗ್ ಇನ್ಸ್ಟಿಟ್ಯೂಷನ್ನು 7 ಮಂತಲ್ಲಿ ಥ್ರೂಔಟ್ ಸಿಲೆಬಸ್ ಮುಗಿಸ್ಕೊಡ್ತೀವಿ, ಆಪ್ಷನಲ್ಲಿ ಬಿಟ್ಟು ಅನ್ನುವಂಥದ್ದಿಲ್ಲ, ಚಾನ್ಸೇ ಇಲ್ಲ. ಇನ್ನೊಂದು ಏನಂದರೆ, ಇವಾಗ ನಮ್ಮ ಪ್ರೀವಿಯಸ್ ಬ್ಯಾಚ್ ಅಥವಾ ಆ ಪ್ರೀವಿಯಸ್ ಬ್ಯಾಚನ್ನು ನೋಡಿದಾಗ ದೇ ಅಪೋಸಿಟ್ ಇನ್ ನೇಚರ್. ಓಕೆ, ನಾವು ಇಷ್ಟು ಮಾಡ್ತೀವಿ, ನೀವು ಮಾಡಿ ಅಂತ ಹೇಳ್ತೀವಿ. ದೇ ಅಪೋಸಿಟ್. ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಬೀಯಿಂಗ್ ಎ ಟೀಚರ್, ವಾಟ್ ಈಸ್ ಮೈ ಕ್ರೈಟೀರಿಯಾ? ಐ ಹ್ಯಾವ್ ಟು ಕನ್ವಿನ್ಸ್ ಹಿಮ್. ಐ ಹ್ಯಾಡ್ ಕನ್ವಿನ್ಸ್ಡ್, ಬಟ್ ಡಿಸ್ಪೈಟ್ ಇಟ್ ಈಸ್ ನಾಟ್. ಅವ್ರು ಬರೋಗಿಲ್ಲ. ಅವಾಗ ಏನಾಗುತ್ತೆ, ಇಂಟ್ರೆಸ್ಟ್ ಡಿಫರ್ ಆಗುತ್ತೆ. ಅವಾಗ ಮಲ್ಟಿಪಲ್ ಸ್ಟೂಡೆಂಟ್ಸ್ ಇರ್ತಾರೆ. ಇಫ್ ದೋಸ್ ಆರ್ ಗಿವಿಂಗ್ ಎನ್ ಇಂಟ್ರೆಸ್ಟ್, ಯು ಪ್ಲೀಸ್ ಕಮ್, ದಿಸ್ ಇಸ್ ಎನ್ ಐ ರೈಟ್. ಇವಕ್ಕಲ್ಲ ನಾಳೆ 45 ವರ್ಷನೂ ರನ್ ಆಗುತ್ತೆ ಶೋ. ಆವಾಗ ಏನಾಗುತ್ತೆ, ಇಂಟ್ರೆಸ್ಟ್ ಕಮ್ಮಿ ಆದಾಗ ನಥಿಂಗ್ ವಿಲ್ ಹ್ಯಾಪನ್ ಫ್ರಮ್ ಅಸ್. ಅದನ್ನು ಮಾಡ್ಕೋಬಾರ್ದು. ಆ ಇಂಟ್ರೆಸ್ಟ್ ಕಮ್ಮಿ ನಮ್ಮಿಂದ ಆಗುವಂಥದ್ದಕ್ಕೆ ಕಾರಣ ಈಗೋ, ಲಸ್ಟ್ ಆ್ಯಂಡ್ ಸೋ ಆನ್. ನಾವೇನೋ ಮಾಡಬೇಕಂತ ಅಂದ್ಕೊಂಡಿರ್ತೀವಿ, ಅದನ್ನು ಮಾಡಲಿಕ್ಕೆ ಆಗ್ತಾ ಇರಲ್ಲ. ಪ್ರಾಬ್ಲಮ್ ಏನು, ಇಂಟ್ರೆಸ್ಟ್ ನಿಮ್ಮಿಂದಲೇ ಕಮ್ಮಿ ಆಯಿತು. ಬಿಕಾಸ್ ಯು ಹ್ಯಾವ್ ಟು ಬಿ ಎ ವಾರಿಯರ್. ಪೇಪರ್ ನಾವು ಬರೆಯುವಾಗ ಅಲ್ಲ, ನೀವು ಬರೆಯೋದು. ಕರೆಕ್ಟ್. ಈ ಯೋಚನೆಯನ್ನು ನಾನು ಇವತ್ತೇ ಓರಿಯೆಂಟೇಷನಲ್ಲೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಟ್ ಈಸ್ ಪ್ರಾಕ್ಟಿಕಲಿ ಎವಿಡೆಂಟ್. ನಮಗನ್ಸಕ್ಕೆ ಟಾಪರ್ ಮಾಡಿಸ್ಬೇಕು, ಫಸ್ಟ್ ರ್ಯಾಂಕ್ ಬರೆಸ್ಬೇಕು, ನಾವು ಫಸ್ಟ್ ರ್ಯಾಂಕನ್ನೇ ಮಾತಾಡೋದು. ಬಟ್ ಏನಾಗುತ್ತೆ, ಅದನ್ನು ರಿಸೀವಿಂಗ್ ಎಂದು ಮಾಡಿಕೊಡುವವರನ್ನು ಈಕ್ವಲ್ ಚಪ್ಪಾಳೆ ಇರಬೇಕು. ಇಲ್ಲ ಏನಾಗ್ತದೆ, ಕಪಾಳೆ ಕೊಡಗಾಗಿರ್ತದೆ ಅವಾಗ. ಸೊ ಬೀಯಿಂಗ್ ಎ ಲೆಗಸಿ ಆಫ್ ಟ್ರೈನಿಂಗ್ ಆಫ್ 10 years ಆಫ್ ಮೈ UPSC ಜರ್ನಿ ಹೇಗಿತ್ತು, ಈಗ ಒಂದು UPSC ಜರ್ನಿ ಅವರು ಮಾತಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಈಗೋ ಇಟ್ಕೋಬೇಡಿ, ಲಸ್ಟ್ ಇಟ್ಕೋಬೇಡಿ. ಮ್ಯಾಟರ್ಸ್ ಎ ಲಾಟ್. ಥಿಂಕ್ ಡಿಸಿಪ್ಲಿನ್. ಜ್ಞಾನಿ ನಿಮ್ಮ ಜೊತೆ ಯಾವಾಗೂ ಇರುತ್ತೆ. ಥ್ಯಾಂಕ್ ಯು. ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ, ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಟೈಮಿಂಗ್ಸ್